ಬಹಳ ಮುಖ್ಯವಾಗಿ ಈ ಕತೆ ಓದಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅಂತ. ಬಹಳ ಜನ ಅದನ್ನ ಅವ್ರ ಮಾದೇವನ ಹತ್ರನೇ ಹೇಳ್ತಾ ಇದ್ರು, ಏನ್ ಬರ್ದಿದೀಯ, ಓದಿದ್ರೆ ಅರ್ಥ ಆಗೋದಿಲ್ಲ. ಬಂದು ಈ ಕುಸುಮ ಬಾಲೆ ಅನ್ನುವ ಕೃತಿಯ ಬಗ್ಗೆ ಒಂದು ಚರ್ಚೆಯನ್ನ, ಸಂವಾದವನ್ನ ನಡೆಸೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಬಂದು ಅದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. ನಾನು ಹೆಚ್ಚು ತಕರಾರು ಮಾಡ್ದೇನೆ ಆಯ್ತು ಬರ್ತೀನಿ ಅಂತ ಏನೋ ಹೇಳ್ಬಿಟ್ಟೆ. ತಕರಾರು ಯಾಕೆ ಮಾಡಲಿಲ್ಲ ಅಂತಂದ್ರೆ, ತಕರಾರು ಮಾಡಿದ್ರು ಅವರು ಬಿಡೋದಿಲ್ಲ ಅಂತ ಗೊತ್ತಿತ್ತು. ಯಾಕೆಂದ್ರೆ ನಮ್ಮ ಮನೆ ಎಷ್ಟು ದೂರದಲ್ಲಿದೆ ಅಂದರೆ, ಯಾರಾದರೂ ಬಂದು ನಮ್ಮ ಮನೆಗೆ ಬಂದು ಈ ಥರ ಹೇಳಿದಾಗ ಅವ್ರು ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಅನ್ನೋ ಕಾರಣಕ್ಕಾದ್ರೂ ನಾನು ಒಪ್ಕೋತೀನಿ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಓಕೆ, ಈ ಕುಸುಮ ಬಾಲೆ ಅದು ಪ್ರಕಟ ಆಗಿ 4 ದಶಕಗಳು ಕಳೆದು ಅಂತ ಹೇಳಿ ಈಗಾಗಲೇ ಹೇಳಿದ್ರು. 84ರಲ್ಲಿ ಈ ಕುಸುಮ ಬಾಲೆ ಹಸ್ತಪ್ರತಿ ಎಲ್ಲ ಕಡೆನೂ ಓಡಾಡ್ತಾ ಇತ್ತು. ಅದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ಗೂ ಬಂದಿತ್ತು. ನಮ್ಮ ಜಿ ಯಶೋಧರ ಕೈಗೆ ಸಿಕ್ಕಿತ್ತು. ಅವರು ಅದು ನಮಗೆ ಓದೋದು ಕೂಡ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಆಗ ಮೊದಲು ಅದನ್ನ ಹಸ್ತಪ್ರತಿಯಲ್ಲಿ ಓದೋಕೆ ಸಾಧ್ಯವಾಗಿತ್ತು. ಅದು ಟೈಪ್ ರಿಟನ್ ಸ್ಕ್ರಿಪ್ಟ್ ಒಂದಿತ್ತು. ಅದು ಅದೇ ಕಾಲದಲ್ಲಿ ಮಂಗಳೂರಲ್ಲೂ ಇತ್ತಂಥದ್ದು. ನಮ್ಮ ಪುಟ್ಟಸ್ವಾಮಿಯವರು ಅದೇ ನಿಮಗೂ ಬಂದಿತ್ತು. ಅಲ್ಲಿ ಮುಂಗಾರು ಪತ್ರಿಕೆಯ ಬಳಗದೊಳಗಡೆಗೆ ಅದು ಬಂದಿತ್ತು ಅಂತ ಹೇಳಿದ್ರು. ಅಂದರೆ ಆಗಲೇ ಇನ್ನೊಂದು ಕತೆ ಕೂಡ ಹುಟ್ಕೊಂಡಿತ್ತು. ಅದ್ರ ಬಗೆಗೆ ಬಹಳ ಆಸಕ್ತಿ ವಹಿಸಿದ ಪೋಲಂಕಿ ರಾಮಮೂರ್ತಿಯವರು ಆಗಲೇ ಅದನ್ನ ಇಂಗ್ಲೀಷ್ಗೆ ಅನುವಾದ ಮಾಡಿಬಿಟ್ಟಿದ್ದಾರೆ ಅಂತ. ಆ ಅನುವಾದವನ್ನು ನಾನು ನೋಡಲಿಲ್ಲ. ಬಟ್ ಮತ್ತೊಂದು ಅನುವಾದ ಬರಬೇಕಾದ್ರೆ ಸುಮಾರು ಒಂದು 30-35 ವರ್ಷ ಆಯ್ತು. ಅದು ಸೂಸನ್ ಡೇನಿಯಲ್ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದೇನೆ. ಈಗಾಗಲೇ ಅದು ಗೊತ್ತಿದೆ ನಿಮಗೆ ಅದ್ರ ಬಗೆಗೆ. ಪೋಲಂಕಿಯವರು ಇನ್ಯಾರೋ ಒಬ್ಬರ ಜೊತೆಗೆ ಸೇರಿ ಇಂಗ್ಲೀಷ್ಗೆ ಅನುವಾದ ಮಾಡಿದ್ರು ಅಂತ ಹೇಳಿ. ಇದು ಯಾಕೆ ಹೇಳಿದೆ ಅಂತಂದರೆ, ಇದು ಕೃತಿ ತಾನು ಹುಟ್ಟಿದ ಕಾಲದಿಂದನೂ ಕತೆಗಳನ್ನು ಕಟ್ಕೊಳ್ತಾ ಬರ್ತಾ ಇರೋ ಕೃತಿ ಇದು. ಅದರ ಬಗೆಗೆ ಒಂದು ಬೇರೆ ಬೇರೆ ಥರದ ಕತೆಗಳು ಹುಟ್ಕೊಳ್ತಾ ಬಂದಿವೆ. ಅದರಲ್ಲಿ 2 ಕತೆಗಳನ್ನು, 2 ಅಲ್ಲ 1 ಕಥೆನ ಮೊನ್ನೆ ನಮ್ಮ ಪುಟ್ಟಸ್ವಾಮಿಯವರು ಮಾತಾಡ್ತಾರೋ ಹೇಳಿದ್ರು. ಆ ಕಥೆನ ಅವ್ರ ಒಪ್ಪಿಗೆ ತಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಬಹಳ ಮುಖ್ಯವಾಗಿ ಈ ಕತೆ ಓದಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅಂತ ಅನ್ನೋದು. ಬಹಳ ಜನ ಅದನ್ನ ಅವ್ರ ಮಾದೇವನ ಹತ್ರನೇ ಹೇಳ್ತಾ ಇದ್ರಂತೆ, ಏನು ಬರ್ದಿದೆಯಾ, ಓದಿದ್ರೆ ಅರ್ಥ ಆಗೋದಿಲ್ಲ. ಮಾದೇವ ಯಥಾ ಪ್ರಕಾರ ಬಿಡಿಸಿ ಎತ್ತ ಒಂದು 15 ಪೇಜ್ಗೆ ಹೋದ್ರು ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ರಂತೆ. ಆಮೇಲೆ ಸುಮ್ಮನೆ ಆಮೇಲೆ ಕಷ್ಟ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಅಂದ್ರಂತೆ. ಆಮೇಲೆ ಇವರು ಸ್ವಲ್ಪ ದಿವಸ ಆದಮೇಲೆ ಆದರೂ ಈಗಲೂ ಅರ್ಥ ಆಗೋದಿಲ್ವಲ್ಲ ಅಂತ ಅಂದ್ರಂತೆ. ಓದ್ಲಿಲ್ವ ನೀವು? 16ನೇ ಪುಟದಿಂದ ಓದ್ದೆ ಆದರೂ ಅರ್ಥ ಆಗಲಿಲ್ಲ. ಇಂಥ ಕತೆಗಳು ಭಾಳ ಹುಟ್ಕೊಂಡಿವೆ. ಅಂದರೆ ಇದರಷ್ಟು ಲವ್ ಮತ್ತು ಹೇಟನ್ನು ಗಳಿಸ್ಕೊಂಡಿರುವ ಕನ್ನಡದ ಕೃತಿ ಸಮಕಾಲೀನವಾಗಿ ಯಾವುದೂ ಇಲ್ಲ ಅಂತ ಕಾಣಿಸುತ್ತೆ. ಇದನ್ನು ಕನ್ನಡದ ಅಷ್ಟೇ ಅಲ್ಲ, ಭಾರತದ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅಂತ ಹೇಳುವ ಒಂದು ಪಕ್ಷ ಇದ್ದರೆ, ಅದನ್ನು ನಿರಾಕರಿಸುವ, ಅದು ಒಂದು ಬ್ಯಾಡ್ ಫೈತ್ನ ಕೃತಿ, ಅದು ದಲಿತರ ನೇಣುಗಂಬ, ದಲಿತರಿಗೆ ವಿರುದ್ಧವಾಗಿ ಬರೆದಿರ್ತಕ್ಕಂಥ ಕೃತಿ ಅಂತ ಹೇಳುವ ಇನ್ನೊಂದು ತುದಿಯವರೆಗೂ ಕೂಡ ಇದಕ್ಕೆ ಪ್ರತಿಕ್ರಿಯೆಗಳು ಬಂದಿವೆ. ಇದು ಅದಕ್ಕೆ ಜನರಲ್ ಆಗಿರೋ ಪ್ರತಿಕ್ರಿಯೆ. ಬಹಳ ಸಾಮಾನ್ಯವಾದ ಪ್ರತಿಕ್ರಿಯೆ ಏನು ಅಂತಂದರೆ, ಓದಿದ್ರೆ ಅರ್ಥ ಆಗಲ್ಲ ಅಂತ. ಈ ಅರ್ಥ ಆಗೋದು ಅಂದರೆ ಏನು ಅನ್ನೋದ್ರ ಬಗೆಗೆ ನಾನೊಂದು ಮುಂದೆ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕತೆ ನಮ್ಮ ಪುಟ್ಟಸ್ವಾಮಿಯವರೇ ಹೇಳಿದ್ದು, ಅದನ್ನು ಹೇಳ್ಬಿಟ್ಟಿದ್ದೀನಿ. ಇದು ನೇರವಾಗಿ ಕುಸುಮ ಬಾಲೆಗೆ ಸಂಬಂಧಪಟ್ಟಿಲ್ಲ. ಆದರೂ ಇದು ಆ ಘಟನೆಯನ್ನು ನಾನು ನೆನಪು ಮಾಡಿಕೊಂಡ್ರೆ, ಈಗ ನಿಮ್ಗೆ ಹೇಳಿದ್ರೆ ಉಪಯೋಗ ಆಗ್ಬೋದು ಅಂತ ಅನ್ನಿಸ್ತು. ಪುಟ್ಟಸ್ವಾಮಿಯವರು ವಾಸ ಮಾಡ್ತಾ ಇದ್ದ ಮನೆಯ ಹತ್ತಿರನೇ ಅವರ ಸಹೋದ್ಯೋಗಿಗಳ ಮನೆ ಕೂಡ ಇತ್ತು. ಆ ಅದೇ ಅವರು ಒಬ್ಬರು, ಇವ್ರ ತಾಯಿ ಕನಕಪುರದ ಕಡೆಯವರು. ಅಲ್ಲಿ ಈ ಕನಕಪುರದ ಡೈಲೆಕ್ಟನ್ನು ಮಾತಾಡ್ತಕ್ಕಂಥವ್ರು. ಅದ್ರ ಆಚೆಗೆ ಅವ್ರಿಗೆ ಬೇರೆ ಕನ್ನಡ ಯಾವುದು ಗೊತ್ತಿಲ್ಲ ಅವ್ರಿಗೆ. ಇನ್ನೊಬ್ಬರು ಗದಗ ಹಾವೇರಿ ಕಡೆಯವರು, ಅವರ ತಾಯಿಗೆ ಆ ಒಳನುಡಿ ಗೊತ್ತು. ಇನ್ನೊಬ್ಬರು ಉತ್ತರ ಕನ್ನಡದವರು ಹವ್ಯಕರು, ಅವರ ಒಳನುಡಿ ಗೊತ್ತು.
ಇವರೆಲ್ಲ ಕೆಲಸಕ್ಕೆ ಹೋದಾಗ ಆ 3 ಜನನ ಕೂತ್ಕೊಂಡು ಮಾತಾಡ್ಕೋತಾ ಇದ್ರಂತೆ. ಪುಟ್ಟಸ್ವಾಮಿ ಅವ್ರಿಗೆ ಆಶ್ಚರ್ಯ, ಇವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ, ಏನು ಮಾತಾಡ್ತಾರೆ ಇವ್ರು 3 ಜನ ದಿನ ಇಡೀ. ಆಮೇಲೆ ಬಂದ ಮೇಲೆ ಕೇಳ್ತಿದ್ದಾರಂತೆ ಇವ್ರ ತಾಯಿನ, ಅವ್ರು ಏನು ಮಾತಾಡ್ತಾರೆ ನಿಂಗೆ ಅರ್ಥ ಆಗೋದಿಲ್ಲ, ಅದು ಏನು ಮಾತಾಡ್ತೀರಿ ದಿವಸ ಇಲ್ಲ ಅಂತ. ಅರೆ, ಅವ್ರು ಪಟ್ಟಿರೋದು ಕಷ್ಟ, ನಾನು ಪಟ್ಟಿರೋದು ಕಷ್ಟ, ಕಷ್ಟ ಇರೋದನ್ನು ಕೇಳಿಸ್ಕೊಳ್ಳೋಕೆ ಅದರಲ್ಲೇನು ಕಷ್ಟ ಇದೆ ಅಂತ ಕೇಳಿದ್ರು. ಬಹಳ ಇಂಪಾರ್ಟೆಂಟ್ ಇದು. ಯಾಕೆ ಅಂತಂದರೆ ಓದುಗರ ಜಗತ್ತು ಯಾವ ರೀತಿ ಇರ್ತದೆ ಅಂತಂದರೆ, ಕಾದಂಬರಿಯ ಜಗತ್ತಿನ ಜೊತೆಗೆ ಸಂವಾದ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇರುವ ಸ್ಥಿತಿಯಲ್ಲಿ ನಾವಿದ್ದೀವಿ. ಕಾದಂಬರಿಯ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಹೋಗಲಿ, ಅದು ಏನದು ಅಂತ ಅನ್ನೋದನ್ನು ಗ್ರಹಿಸೋಕೆ ಸಾಧ್ಯವಿಲ್ಲದೆ ಇರೋ ಸ್ಥಿತಿಯಲ್ಲಿರುವಾಗ ಅದು ಕೇವಲ ಅದರ ರಚನೆಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ಅದರ ಅನುಭವ ಜಗತ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಅನುಭವ ಜಗತ್ತೇ ನಮಗೆ ತೀರಾ ಅಪರಿಚಿತವಾದಾಗ ಅದಕ್ಕೆ ನಮಗೆ ಅದರ ಜೊತೆಗೆ ಸಂವಾದ ಬಹಳ ಕಷ್ಟ ಆಗ್ತದೆ. ಅದರಿಂದಾಗಿ ಅದು ಕೃತಿಯ ಸಮಸ್ಯೆನೋ ಓದುಗ ಜಗತ್ತಿನ ಸಮಸ್ಯೆನೋ, ಇದು ಒಂದು. ಎರಡನೇದು, ಅದರ ಕನ್ನಡವನ್ನು ಕುರಿತು ಅದು ನಂಜನಗೂಡಿನ ಒಂದು ಒಳನುಡಿಯನ್ನು ಬಳಸ್ಕೊಳ್ತದೆ. ಆದರೆ ನಮ್ಮ ಓದುಗ ಜಗತ್ತು ತನ್ನದಲ್ಲದ ನುಡಿಯ ಕೃತಿಗಳನ್ನು ಎಷ್ಟು ಗೌರವದಿಂದ, ಎಷ್ಟು ಕಷ್ಟದಿಂದ ಓದಿ ತನ್ನದನ್ನಾಗಿ ಮಾಡ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತು ನಮಗೆ. ಅದು ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿರ್ಬೋದು ಅಥವಾ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿರ್ಬೋದು, ಅವುಗಳನ್ನು ಹೇಗಾದರೂ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಪಡ್ತಾ ಇದೆ. ಅಂದರೆ ನಮಗೆ ಆ ಕೃತಿಗಳನ್ನು ಜೊತೆಗೆ ಸಂವಾದ ಮಾಡೋದಕ್ಕೆ ಸಿದ್ಧತೆ ಇಲ್ಲದೆ ಇದ್ರೂ ನಾವು ಸಿದ್ಧತೆ ಮಾಡ್ಕೊಳ್ತೀವಿ, ಜಗತ್ತಿನ ಶ್ರೇಷ್ಠ ಕೃತಿಗಳ ಜೊತೆಗೆ ಸಂವಾದ ಮಾಡ್ಕೊಳ್ತೀವಿ. ಆದರೆ ನಮ್ಮದೇ ಒಳನುಡಿಯಲ್ಲಿರ್ತಕ್ಕಂಥ ಒಂದು ಕೃತಿಯನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಬಗೆಯ ವಿಚಿತ್ರವಾದ ಒಂದು ಭಾವನೆ ಉಂಟಾಗ್ತದೆ. ಇದು ಯಾವಾಗಲೂ ಕೂಡ ಇದೊಂದು ಕಲೋನಿಯಲ್ ಮೈಂಡ್ಸೆಟ್. ಇದು ಕಲೋನಿಯಲ್ ಮೈಂಡ್ಸೆಟ್ ಯಾವಾಗಲೂ ಕೂಡ ದೊಡ್ಡದನ್ನು ತನಗಿಂತ ಹಿರಿಯದಾಗಿರ್ತಕ್ಕಂಥದ್ದನ್ನ ತನ್ನದನ್ನಾಗಿ ಮಾಡ್ಕೊಳ್ಬೇಕು ಅಂತ ಇರ್ತದೆ. ತನಗಿಂತ ಕೆಳಗಿರ್ತಕ್ಕಂಥದ್ದನ್ನು ನನಗೆ ಅರ್ಥ ಯಾಕೆ ಆಗಬೇಕು, ನನಗೆ ಅರ್ಥ ಮಾಡಿಸ್ಬೇಕು ನೀವು ಅಷ್ಟೇ ಅನ್ನುವ ರೀತಿಯ ಒಂದು ಮನೋಭಾವ ಇರ್ತದೆ. ಸೊ ಕನ್ನಡದ ಒಳನುಡಿಗಳ ಬಗೆಗೆ ನಮಗಿರ್ತಕ್ಕಂಥ ಒಂದು ಅವಜ್ಞೆ ಈಗಲೂ ಕೂಡ ನಮಗೆ ಕನ್ನಡದ ಬೇರೆ ಬೇರೆ ಒಳನುಡಿಗಳು ಎಷ್ಟಿವೆ, ಅವುಗಳಲ್ಲಿ ಜನ ಹೇಗೆ ಮಾತಾಡ್ತಾರೆ, ಯಾವ ಲಯಗಳಲ್ಲಿ ಮಾತಾಡ್ತಾರೆ ಅನ್ನೋದು ನಮ್ಮ ಕಿವಿ ಇನ್ನೂ ಕೂಡ ಟ್ರೈನ್ ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಯಾಕೆಂದರೆ ನಮ್ಮ ಶಿಕ್ಷಣ ಪದ್ಧತಿ ಆ ರೀತಿ ನಮಗೆ ಒಂದು ಐರ್ನಿಂಗ್ ಔಟ್ ಮಾಡ್ತಾ ಇದೆ. ನಮ್ಮ ಒಳನುಡಿಗಳು ನಮಗೆ ಕೇಳಿಸದೇ ಇರೋ ಥರ ಮಾಡ್ತಾ ಇದೆ. ಮಾಧ್ಯಮಗಳು ಒಳನುಡಿಗಳು ಕೇಳದೇ ಇರೋ ಥರ ಮಾಡ್ತಾ ಇವೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಅದರಿಂದಾಗಿ ಆ ಕೃತಿಯನ್ನು ಓದುವಾಗ ಅದು ಕೃತಿಯ ಸಮಸ್ಯೆ ಅಂತ ನನಗೆ ಅನಿಸಿಲ್ಲ, ಕುಸುಮಬಾಲೆಯ ಸಮಸ್ಯೆ ಅಂತ ಅನಿಸಿಲ್ಲ. ಇದು ಓದುಗ ಜಗತ್ತಿನ ಸಮಸ್ಯೆ. ಓದುಗ ಜಗತ್ತು ಅದನ್ನು ಓದುವ ಸಿದ್ಧತೆ ಅದಕ್ಕೆ ಮಾನಸಿಕವಾಗೂ ಇಲ್ಲ, ಬೌದ್ಧಿಕವಾಗೂ ಇಲ್ಲ. ಆ ಎರಡೂ ಕಾರಣಗಳಿಂದಾಗಿ ಅದರ ಬಗೆಗೆ ತಕರಾರುಗಳನ್ನು ಎತ್ತಿರತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರ ಬಗ್ಗೆ ಮಾಡಿರುವ ಸಾರಾಸಕಟಾದ ಕಾಮೆಂಟ್ಗಳನ್ನು ಬಿಡೋಣ. ಅದು ಬ್ಯಾಡ್ ಫೇತ್ ಅನ್ನೋದು, ದಲಿತ ನೇಣುಗಂಬ ಅಂತ ಅನ್ನೋದು, ಅವುಗಳ ಬಗೆಗಿನ ವಿಚಾರ ಬೇರೆ. ಆದರೆ ಓದಿದ್ರೆ ಅರ್ಥನೇ ಆಗೋದಿಲ್ಲ, ಓದೋಕ್ಕೆ ಆಗೋದಿಲ್ಲ. ಅದು ಕನ್ನಡಕ್ಕೆ ಅನುವಾದ ಮಾಡಬೇಕು ಅನ್ನೋ ಮಾತೆಲ್ಲ ಯಾಕೆ ಬರ್ತದೆ ಅನ್ನೋಂದರೆ ಈ ಕಾರಣದಿಂದಾಗಿ ಅಂತ ಅನ್ಸುತ್ತೆ. ಇದು ಉದ್ದಕ್ಕೂ ನಡ್ಕೊಂಡ್ಬಿಟ್ಟಿದೆ. ಗೊತ್ತಿಲ್ಲ ಈ 40 ವರ್ಷಗಳಲ್ಲಿ ಈ ಕೃತಿಯನ್ನು ಯಾವ ರೀತಿ ಕನ್ನಡ ಓದುಗ ಜಗತ್ತು, ಹೊಸ ತಲೆಮಾರು ಇದಕ್ಕೆ ತೆರ್ಕೊಳ್ತಾ ಇದೆ, ಹೇಗೆ ಇದನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಖಚಿತವಾಗಿ ಹೇಳಲಾರೆ. ಆದರೆ ಈ ಕೃತಿಯನ್ನು ಓದಿರುವ ಮತ್ತು ಅದರ ಬಗ್ಗೆ ಮಾತಾಡಿರುವ ಬಗೆಯಲ್ಲಿ 2 ಅಂಶಗಳನ್ನು ನಾನು ಗಮನಿಸಿದ್ದೀನಿ. ಇದನ್ನು ಬಹುಜನ ಒಂದು ಕಾದಂಬರಿ ಅಂತ ಚರ್ಚೆ ಮಾಡಿದ್ದಾರೆ. ಇದನ್ನೊಂದು ನೊವೆಲ್ಲ ಅಥವಾ ನಾವೆಲೆಟ್ ಅಥವಾ ಒಂದು ಚಿಕ್ಕ ಕಾದಂಬರಿ, ಕಿರು ಕಾದಂಬರಿ ಅಂತ ಓದಿದ್ದಾರೆ. ನನ್ನ ಪಾಯಿಂಟ್ ಆಫ್ ವ್ಯೂ ಅಂದರೆ ಇದು ಕಾದಂಬರಿ ಅಲ್ಲ. ಕಾದಂಬರಿ ಪ್ರಕಾರದ ಯಾವ ಲಕ್ಷಣವೂ ಕೂಡ ಇದರಲ್ಲಿ ಇಲ್ಲ. ಅದರ ನಾವೆಲ್ ಅಂತ ತಿಳ್ಕೊಂಡು ಇದನ್ನು ಚರ್ಚೆ ಮಾಡೋಕ್ಕೆ ಹೋಗೋದು ಸರಿಯಾದ ದಾರಿ ಅಲ್ಲ ಅಂತ ನನ್ನ ಪ್ರಕಾರ. ಹಾಗಾದ್ರೆ ಕಾದಂಬರಿ ಅನ್ನೋದಕ್ಕೇನು ಲಕ್ಷಣಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಅದು ಹೌದಾ ಅಲ್ವಾ ಅಂತ ಅನ್ನೋದಕ್ಕೆ.
ಅದು ಕಾಲ ಮತ್ತು ದೇಶಗಳನ್ನು ಹೇಗೆ ಗ್ರಹಿಸುತ್ತೆ, ಚರಿತ್ರೆಯನ್ನು ಹೇಗೆ ಗ್ರಹಿಸುತ್ತೆ, ಅದು ನಾವೆಲ್ ಅನ್ನುವ ಪ್ರಕಾರ ನಿರೂಪಕರು ಮತ್ತು ಓದುಗರ ನಡುವೆ ಸಂಬಂಧ ಯಾವ ಥರ ಇರ್ತದೆ, ಇದೆಲ್ಲ ನಾವೆಲ್ನ ಲಕ್ಷಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಆ ಲಕ್ಷಣಗಳು ಇದಕ್ಕೆ ಹೊಂದೋದಿಲ್ಲ. ಇದು ಒಂದು ಕಾವ್ಯ ಅಂತ ಓದಬೇಕಿತ್ತು, ಒಂದು ಕವಿತೆ ಅಂತ ಹೇಳ್ಬೇಕು. ಆ್ಯಕ್ಚುಲಿ ಕಾದಂಬರಿ ಒಳಗಡೆ ಈ ಕೃತಿ ಒಳಗಡೆನೆ ಒಂದು ಸಾಲು ಬರ್ತದೆ, ಇದನ್ನು ಬರೆದವನು ಒಬ್ಬ ಕವಿ ಅಂತ ಅಂದ್ಕೊಂಡು. ಭಾಳ ಎಚ್ಚರಿಕೆಯಿಂದ ಗಮನಿಸಿದ್ರೆ ಮಾತ್ರ ಆ ಸಾಲು ಕಾಣಿಸುತ್ತೆ ಅಷ್ಟೇ. ಅದು ಡಾಕ್ಟ್ರು ಮತ್ತು ಕೃಷ್ಣಪ್ಪನವರು ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಹೆಂಗಸರುಗಳು ಸಾಲಾಗಿ ಕುಳಿತಿರ್ತಾರೆ. ಇವರು ಓಡ್ತಾ ಇರ್ಬೇಕಾದ್ರೆ ಅವ್ರು ನೋಡೋದಿಲ್ಲ, ಅವ್ರಿಗೆ ಇವ್ರು ಕಾಣಿಸ್ತಾರೆ. ಆಗ ಅವರು ಎದ್ಬಿಟ್ಟು ತಾವು ಸೆರಗಲ್ ಮುಖ ಮುಚ್ಚಿಕೊಂಡಿರ್ತಾರೆ. ಆಗ ಆ ದೃಶ್ಯವನ್ನು ಈ ಕವಿ ಅಂತವನೊಬ್ಬ ಕಂಡಿದ್ದರೆ ಅಂತ ಒಂದು ಮಾತು ಬರ್ತದೆ. ಅಂದರೆ ಈ ಕವಿ ಯಾರು, ಇದನ್ನು ಬರೆದವನು ಕವಿ. ನಾವು ದೇವನೂರು ಮಹಾದೇವರಿಗೆ ಅದನ್ನ ಅನ್ವಯಿಸ್ತಾ ಇದ್ದೀವಿ, ಬಟ್ ಈ ಕವಿ ಒಬ್ಬ ಇದ್ದಾನೆ. ಇದಕ್ಕೆ ಕವಿ ಅನ್ನೋ ಮಾತು ಹಲವಾರು ಅರ್ಥಗಳಲ್ಲಿ ಬಳಕೆ ಆಗುತ್ತೆ. ಕವಿತೆ ಬರೆದವರಿಗೆ ಕವಿ ಅಂತ ಅಲ್ಲ, ಕಟ್ಟದವರಿಗೆ, ಒಂದು ರಚನೆಯನ್ನು ಕಟ್ಟದವ್ರಿಗೂ ಕವಿ ಅನ್ನೋ ಅರ್ಥ ಇದೆ. ಅದರಿಂದ ಇದಕ್ಕೊಂದು ಕಾವ್ಯದ ಚಹರೆ ಇದೆ ಅಂತ ಅನ್ನೋದಕ್ಕೆ ಹಲವಾರು ಇದನ್ನು ಕೊಡ್ಬೋದು. ಇದೊಂದು ಕೂಡ ಮಧ್ಯಕಾಲೀನ ಕನ್ನಡ ಕಾವ್ಯ ಪರಂಪರೆಯನ್ನು ಇದು ಮುಂದುವರಿಸುತ್ತೆ. ಇದೊಂದು ಮಧ್ಯಕಾಲೀನ ಕನ್ನಡ ಪರಂಪರೆಯ ಹಾಗೆ ರಾಚನಿಕವಾಗಿರ್ತಕ್ಕಂಥ ಒಂದು ಕೃತಿ. ಅದನ್ನು ಮುಂದೆ ನಾನು ಅದರ ಲಕ್ಷಣಗಳನ್ನು ನಿಮಗೆ ಹೇಳೋಣಿದ್ದೆ. ಇದು ಮೊದಲನೇದಾಗಿ ನಾವು ಕಾದಂಬರಿಯನ್ನು ಒಂದು ಸಾಹಿತ್ಯ ಪ್ರಕಾರವಾಗಿ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಈ ಕೃತಿಯನ್ನು ನೋಡ್ತಾ ಇರೋದು ಮತ್ತು ಅದರ ನಿರೀಕ್ಷೆಗಳನ್ನು ಆ ಕೃತಿಯಲ್ಲಿ ಹುಡುಕ್ತಾ ಇರೋದು ಅದು ಸರಿಯಾದ ದಾರಿ ಅಲ್ಲ ಅಂತ. ಎರಡನೇ, ತುಂಬ ಜನ ಇದನ್ನು ಒಂದು ಲೋ ಮೆಮ್ಯಾಟಿಕ್ ಮೋಡೆಲ್ ಇದೆ ಅಂತ ಅನ್ನೋ ರೀತಿ ಬರೆದಿದ್ದಾರೆ. ಕೆಲವರು ಲೋ ಮೆಮ್ಯಾಟಿಕ್ ಅಂತ ಬರೀತಾರೆ, ಕೆಲವರು ಲೋ ಮಿಮಿಕ್ ಅಂತ ಬರೀತಾರೆ. ಅವರ ಬಗ್ಗೆ ಬಂದಿರತಕ್ಕಂಥ ಕನ್ನಡದ ಬಹಳ ಮುಖ್ಯ ವಿಮರ್ಶಕರುಗಳೇನೆ ಇದನ್ನು ಲೋ ಮೊಮ್ಯಾಟಿಕ್ ಮೋಡೆಲ್ ಇರತಕ್ಕಂಥ ಕಾದಂಬರಿ ಇರ್ತದೆ. ಯಾಕೆ ಹಾಗೆ ಕರೆದರು ಅಂತ ಅನ್ನೋದನ್ನ ಅವರು ಸಮರ್ಥನೆ ಮಾಡಿದಾಗ ಕಾಣಿಸೋದಿಲ್ಲ. ಈ ಲೋ ಮೊಮ್ಯಾಟಿಕ್ ಮೋಡ್ ಅಂತಕ್ಕಂಥದ್ದು ಒಂದು ಸಾಹಿತ್ಯ ವಿಮರ್ಶೆಯಲ್ಲಿ ಬಳಸ್ತಕ್ಕಂಥ ಒಂದು ಪರಿಭಾಷೆ. ಇದನ್ನು 1957ರಲ್ಲಿ ಕೆನಡಾ ದೇಶದ ಒಬ್ಬ ಬಹಳ ಖ್ಯಾತನಾದ ಸಾಹಿತ್ಯ ವಿಮರ್ಶಕ ನಾರ್ಥರ್ ಫ್ರೈ ಅಂತ ಸಾಹಿತ್ಯ ಕೃತಿಗಳಲ್ಲಿ ನಿರೂಪಣಾ ಕ್ರಮ, ಅದು ಕಾದಂಬರಿ ಅಲ್ಲ, ಯಾವುದೇ ಸಾಹಿತ್ಯ ಕೃತಿಯಲ್ಲಿರ್ಬೋದ ನಿರೂಪಣಾ ಕ್ರಮಗಳಲ್ಲಿ 5 ಬಗೆಗಳನ್ನು ಗುರುತಿಸ್ತಾನೆ. 5 ಬಗೆಗಳಲ್ಲಿ ಮಿಥಿಕ್ ಆದ ನಿರೂಪಣೆ, ರೊಮ್ಯಾಂಟಿಕ್ ಆದ ನಿರೂಪಣೆ, ಹೈ ಮೊಮ್ಯಾಟಿಕ್ ನಿರೂಪಣೆ, ಲೋ ಮೊಮ್ಯಾಟಿಕ್ ನಿರೂಪಣೆ ಮತ್ತು ಐರಾನಿಕ್ ಅಂತ ಹೇಳಿ 5 ಹಂತಗಳನ್ನು ಗುರುತಿಸ್ತದೆ. ಮತ್ತು 5 ಹಂತಗಳ ನಡುವೆ ಯಾವ ಸಂಬಂಧ ಇರ್ತದೆ, ಒಂದು ಭಾಷೆಯ ಸಾಹಿತ್ಯದಲ್ಲಿ 5 ಬಗೆಯ ನಿರೂಪಣೆಗಳು ಯಾವ ರೀತಿ ಒಂದರ ನಂತರ ಒಂದು ಬರ್ತವೆ, ಮತ್ತೆ ಅವುಗಳು ಹೇಗೆ ಚಕ್ರೀಯವಾಗಿ ಬದಲಾಗ್ತಾ ಇರ್ತವೆ ಇತ್ಯಾದಿಗಳ ಬಗ್ಗೆಲ್ಲ ದೀರ್ಘವಾಗಿ ಚರ್ಚೆ ಮಾಡಿದ್ದಾನೆ. ನಾನು ಆ ಚರ್ಚೆಗೆಲ್ಲ ಹೋಗುವುದಿಲ್ಲ. ಆದರೆ ಅವನು ಹೇಳುವ ಲೋ ಮೊಮ್ಯಾಟಿಕ್ ಮೋಡ್ ಅಂತ ಅನ್ನುವ ಅರ್ಥವನ್ನೇನಾದರೂ ನಮ್ಮ ವಿಮರ್ಶಕರು ಇದಕ್ಕೆ ಅನ್ವಯಿಸಿದರೆ ಬಹುಶಃ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಆ ರೀತಿ ಹೇಳ್ತಿದ್ದಾರೆ ಅಂದರೆ ಇದರಲ್ಲಿರುವ ಕೆಲವು ಕೇಲಿ ಮಾಡುವ ಈ ಗಾರ್ಸಿದ್ ಭಾವನ ಪ್ರಸಂಗವನ್ನು ಓದ್ತಾ ಇರ್ಬೇಕು ಹೇಳ್ತಾರೆ, ನೀವು ಗಮನಿಸಿದ್ದೀರಿ ಅದನ್ನ. ಆ ಒಂದು ಗೇಲಿ ಮಾಡುವ ನಗೆಚಾಟಿಕೆಗೆ ನಮಗೆ ಕಾರಣ ಆಗ್ತಕ್ಕಂತಹ ಕೆಲವು ಸತ್ಯ ಮಾತುಗಳನ್ನು ಕೇಳಿದಾಗ ನಮ್ಗೆ ನಗೆ ಬರ್ತಾ ಇರ್ತದಲ್ಲ, ಆ ನಗೆಯ ಸಂದರ್ಭಗಳನ್ನು ಗಮನಿಸಿದ್ರೆ ಲೋ ಮೊಮ್ಯಾಟಿಕ್ ಮೋಡ್ ಅಂತ ಕರೆದಿರಬಹುದು ಅಂತ ಕಾಣಿಸುತ್ತೆ. ಅಲ್ಲ, ಹಾಗಿಲ್ಲ. ಇದು ಆ್ಯಕ್ಚುಲಾಗಿ ಇದು ಹೈ ಮೊಮ್ಯಾಟಿಕ್. ಇದು ಯಾಕೆಂದರೆ ಈಗ ಬೇರೆ ಕಾವ್ಯಗಳಲ್ಲಿ ಏನಾಗ್ತದೆ ಅಂತಂದರೆ ನಾಯಕರುಗಳು, ಪಾತ್ರಗಳು ಬಹಳ ಮುಖ್ಯವಾದ ಒಂದು ಸಾಧನೆಯನ್ನು ಮಾಡೋದಕ್ಕೋಸ್ಕರ ಜೀವನದಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ಅದು ಸಾಧನೆಗಳು ಉನ್ನತವಾದದ್ದು ಇರ್ಬೋದು, ಸಾಮಾನ್ಯವಾದದ್ದು ಇರ್ಬೋದು. ಉನ್ನತವಾದ ಸಾಧನೆಗಳನ್ನು ಮಾಡೋದಕ್ಕೋಸ್ಕರ ಮಾಡುವ ಪ್ರಯತ್ನಗಳು ಅಥವಾ ಸಾಮಾನ್ಯ ಸಾಧನೆಗೂ ಬಹಳ ದೊಡ್ಡ ಹೋರಾಟ ಮಾಡ್ತಕ್ಕಂಥ ಸಾಧನೆಗಳು. ಈಗ ಡಾನ್ ಕ್ವಿಹೋನ ಸಾಂಗ್ಸೋಬಾಜಾದ ಸಾಹಸಗಳ ಕಥೆಯನ್ನು ನಾವು ಓದಿದ್ರೆ ಅಲ್ಲಿ ಅವನು ಮಾಡ್ತಕ್ಕಂಥವೆಲ್ಲ ಅವನ ಉದ್ದೇಶ ಭಾಳ ಘನವಾಗಿ ಕಾಣಿಸ್ತಾ ಇರ್ತದೆ. ಆದರೆ ಅವನು ಮಾಡ್ತಕ್ಕಂಥ ಕೆಲಸಗಳ ಸಾಮಾನ್ಯವಾಗಿ ನಗೆಗೆ ಕಾರಣ ಆಗ್ತಾ ಇರ್ತದೆ. ಆದರೆ ಈ ಕೃತಿಯಲ್ಲಿ ಬೇರೆ
ನಿರೂಪಣಾ ಕ್ರಮಗಳಲ್ಲಿರುವ ಹಾಗೆ ಅವರ ಸಾಧನೆಗಳು ಬಹಳ ಮುಖ್ಯವಾದವು. ಬದುಕಿನಲ್ಲಿ ತಮ್ಮ ನೆಲೆಗೊಳಿಸ್ಕೊಳ್ಳೋದಕ್ಕೆ ಬೇಕಿರ್ತಕ್ಕಂಥ ಸಾಧನೆಗಳು. ಆ ಕಾರಣದಿಂದಾಗಿ ಇದನ್ನ ಲೋಮಮ್ಯಾಟಿಕ್ ಅಂತ ಕರೆಯೋದು. ಅವು ಯಾಕೆ ನಮಗೂ ಬರ್ತದೆ? ಈಗ ದಲಿತ ಸಂಘರ್ಷ ಸಮಿತಿಯ ವರ್ಣನೆ ಬಂದಾಗ, ಈ ಗಾರ್ಸಿದ್ಮಾವನ ಪ್ರಸಂಗ ಬಂದಾಗ, ಯಾಡೇಗೌಡ ಸಂತೆಗೆ ಹೋಗಿ ಹಸುಗಳನ್ನು, ಆಡುಗಳನ್ನು, ಕುರಿಗಳನ್ನು ಮಾರುವ ಪ್ರಸಂಗ ಬಂದಾಗ, ಅಂಥ ಪ್ರಸಂಗ ಬಂದಾಗಲೆಲ್ಲ ನಮಗೆ ಅಲ್ಲಿಯ ಮಾತಿನ ಧಾಟಿಯಿಂದಾಗಿ ನಮಗೆ ನಗು ಬರ್ತದೆ. ಅದರ ಸಂದರ್ಭ ನಗೆ ಉಕ್ಕಿಸುವಂಥದ್ದಲ್ಲ, ಅದು ಯಾಕೆ ಅಂತ ಅನ್ನೋದು ನೋಡೋಣ. ಅದರಿಂದಾಗಿ ಇದು ನಾವು ಈ ಕೃತಿಯನ್ನು ಸರಿಯಾಗಿ ಓದದೇ ಇರೋದರಿಂದಾಗಿ ಅದು ಲೋಮಮ್ಯಾಟಿಕ್ ಅಂತ ಅನ್ಸುತ್ತೆ. ಇದು ಬೇಕಾದ್ರೆ ನಾನು ಓಪನ್ ಫಾರ್ ಡಿಸ್ಕಷನ್, ಚರ್ಚೆಯಲ್ಲಿ ನೀವು ಯಾರಾದರೂ ಅದನ್ನ ಲೋಮಮ್ಯಾಟಿಕ್ ಅಂತಲೇ ಹೇಳೋದಾದರೆ ಅದರ ಬಗೆಗೆ ನಾನು ಮಾತಾಡೋದು ಪ್ರಯತ್ನ ಪಡ್ತೀನಿ. ಇದು ಬಿಟ್ಟರೆ ನಾನು 2 ಅಥವಾ 3 ವಿಷಯಗಳನ್ನು ಮಾತ್ರ ಇಲ್ಲಿ ಚರ್ಚೆಗೆ ಎತ್ಕೊಳ್ತೀನಿ. ಅದರಲ್ಲಿ ಮೊದಲನೇ, ಈಗ ಓದಿದ ಈ ಗಾರಸಿದ್ಮಾವ ಪ್ರಸಂಗವನ್ನೇ ಗಮನದಲ್ಲಿ ಇಟ್ಕೊಂಡು ನಾನು ಒಂದು ಪ್ರಮೇಯವನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನಂದರೆ, ಈ ಕಾದಂಬರಿ ಒಂದು ನ್ಯಾಯ ಪದ್ಧತಿಯ ಆಧುನಿಕ ನೆಲೆ ಮತ್ತು ಪಾರಂಪರಿಕ ನೆಲೆ, ಇವುಗಳ ನಡುವೆ ಒಂದು ಸಂಘರ್ಷವನ್ನು ಇಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗ ಗಾರಸಿದ್ಮಾವನಿಗೆ ಹೀಗಾಗಿದ್ದರಿಂದಾಗಿ ಅವನಿಗೆ ಅನ್ಯಾಯ ಆಯಿತು ಅಂತ ಹೇಳಿ ನಾಗರಾಜು ದಲಿತ ಸಂಘರ್ಷ ಸಮಿತಿಯವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಅಲ್ಲಿ ಒಂದು ಸಭೆಯನ್ನು ನಡೆಸಿ ಒಂದು ಮೆರವಣಿಗೆ ಮಾಡಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನು ಅವನು ಒಂದು ಪ್ರಸಂಗವನ್ನು ಅವನು ಸೃಷ್ಟಿ ಮಾಡಿರ್ತಾರೆ. ಸೊ ದಲಿತ ಸಂಘರ್ಷ ಸಮಿತಿಯವರು ಅಲ್ಲಿಗೆಲ್ಲ ಬರ್ತಾರೆ, ಮಾರಿಗುಡಿಯಲ್ಲಿ ಉಳ್ಕೊಳ್ತಾರೆ. ಆ ಪ್ರಸಂಗವನ್ನೆಲ್ಲ ಕಾದಂಬರಿ ಹೇಗೆ ವರ್ಣಿಸುತ್ತೆ ಅಂತ. ಈ ದಲಿತ ಸಂಘರ್ಷ ಸಮಿತಿಯವರು ಆಧುನಿಕವಾದ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತೇನು ಹೇಳ್ತೀವಿ, ಕಾನ್ಸ್ಟಿಟ್ಯೂಷನಲ್ ಜಸ್ಟಿಸ್ ಅಂತೇನು ಹೇಳ್ತೀವಿ, ಅದರ ಪರವಾಗಿರ್ತಕ್ಕಂಥವ್ರು. ಅದು ಕಾಸ್ಟನ್ನು ನೋಡೋದಿಲ್ಲ, ವ್ಯಕ್ತಿಗಳ ನಡುವೆ ವ್ಯತ್ಯಾಸವನ್ನು ನೋಡೋದಿಲ್ಲ. ಜಸ್ಟಿಸ್ ಅನ್ನೋದು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ದಕ್ಕಬೇಕಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಅದು ಅವೈಲಬಲ್ ಆಗಬೇಕು ಜಸ್ಟಿಸ್ ಅನ್ನುವ ಹೊಸ ಚಿಂತನೆ. ಈ ಹೊಸ ಚಿಂತನೆ ದಲಿತ ಸಂಘರ್ಷ ಸಮಿತಿಯವರು ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಅವರು ಯಾವ ಜೀವನ ಕ್ರಮದ ಮೇಲೆ ಈ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಸ್ನ ಕಲ್ಪನೆಯನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದು ತಂದೆ ಆದಂಥ ಒಂದು ಜಸ್ಟಿಸ್ ಕ್ರಮವನ್ನು ಇಟ್ಕೊಂಡಿದೆ. ಆ ಜಸ್ಟಿಸ್ ಕ್ರಮ ಯಾವುದು ಅಂತ ಅನ್ನೋದು ಆ ಮುಖಂಡನ ಮಾತಿನಲ್ಲಿ ಗೊತ್ತಾಗ್ತದೆ. ಮುಖಂಡನ ಮಾತಿನಲ್ಲೂ ಗೊತ್ತಾಗುತ್ತೆ, ಗಾರಸಿದ್ಮಾವನ ವರ್ತನೆಯಲ್ಲೂ ಗೊತ್ತಾಗುತ್ತೆ. ಮುಖಂಡ ಏನು ಹೇಳ್ತಾನೆ ಅಂತಂದರೆ, ನಾವು ಯಾಕೆ ಪೊಲೀಸ್ನವ್ರು ಕೊಡಬೇಕು, ನಮಗೆ ನ್ಯಾಯ ಗೊತ್ತಿಲ್ವಾ, ಅಥವಾ ನಿನಗೆ ಗೊತ್ತಿಲ್ವ ನ್ಯಾಯ, ತಪ್ಪು ಯಾವುದು ನಮಗೆ ಗೊತ್ತಾಗೋದಿಲ್ಲ, ತಪ್ಪನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ನಾವು, ಮತ್ತು ಅದಕ್ಕೆ ಪರಿಹಾರ ಅಥವಾ ಶಿಕ್ಷೆ ಏನು ಅಂತ ಅನ್ನೋದನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥದ್ದು. 3ನೇವ್ರು ಯಾಕೆ ಬರಬೇಕು ಪೊಲೀಸ್ನವ್ರು ಇಲ್ಲಿ? ಇದು ಕಲ್ಪನೆ. ಇದು ಕಾಸ್ಟ್ ಸೊಸೈಟಿ ಇಟ್ಕೊಂಡಿರ್ತಕ್ಕಂತಹ ಒಂದು ನ್ಯಾಯದ ಪರಿಕಲ್ಪನೆ. ಈ ನ್ಯಾಯದ ಪರಿಕಲ್ಪನೆಯಲ್ಲಿ ಬಹಳ ಎಷ್ಟು ವಿಚಿತ್ರವಾದ ಒಳಸುಳಿಗಳಿವೆ ಅಂತಂದರೆ, ಈಗ ಉದಾಹರಣೆಗೆ ಗಾರಸಿದ್ಮಾವ ಅವನು 16 ಎಳ್ನೀರನ್ನು ಕಿತ್ತ. 16 ಎಳ್ನೀರು ಕಿತ್ತಾಗ ಅವನು, ನಾನು ಹಸಿವಿಗೋಸ್ಕರ ಅಥವಾ ದಾಹಕ್ಕೋಸ್ಕರ ನಾನು ಅದನ್ನ ಕಿತ್ತೆ ಅಂತ ಹೇಳ್ತಾನೆ. ಮುಖಂಡ ಒಂದು ರೀತಿ ರಿಲ್ಯಾಕ್ಸೇಷನಲ್ಲಿ ಮಾತಾಡ್ತಾನೆ. ಆಯ್ತಪ್ಪ, ನಿನಗೆ ದಾಹ ಆದರೆ ಒಂದು ಎಳ್ನೀರು ತೊಗೊಂಡು ಕುಡಿ, ಬಹಳ ಹೆಚ್ಚಂದರೆ 2 ಕುಡಿ, ಇನ್ನೊಂದು ಬೇಕಂದ್ರೆ ಇನ್ನೊಂದು 3 ಕುಡಿ. ಬಟ್ ಆದರೆ ಇಷ್ಟೊಂದು ಎಳ್ನೀರು ನೀನು ಕಿತ್ಕೊಂಡಿದೀಯಾ ಅಂತಂದರೆ ಅದು ನಿನ್ನ ದಾಹಕ್ಕೋಸ್ಕರ ಅಲ್ಲ. ಅಂದರೆ ಒಬ್ಬ ವ್ಯಕ್ತಿಯ ಅಥವಾ ದಮನಿತನ ದಾಹದ ಸ್ವರೂಪ, ಪ್ರಮಾಣ ಎಷ್ಟು ಅನ್ನೋದು ನಿರ್ಧಾರ ಮಾಡೋದು ಕೂಡ ಉಳ್ಳವರ ಹಕ್ಕಾಗಿರ್ತದೆ. ನಿನ್ನ ಹಕ್ಕು ಎಷ್ಟು, ನಿನಗೆ ಇರ್ತಕ್ಕಂಥ ಹಸಿವಿನ ಪ್ರಮಾಣ ಎಷ್ಟು. ಒಡಲಾಳದಲ್ಲಿ ಇಡೀ ರಾತ್ರಿಯಲ್ಲಿ ಅರ್ಧ ಮೂಟೆ ಕಡಲೆಕಾಯಿ ತಿಂತಕ್ಕಂಥದ್ದು ನಾವು ನೋಡ್ತೀವಿ. ಅಂದರೆ ಹಸಿವಿನ ಪ್ರಮಾಣ ಏನು, ನಮ್ಮ ರಿಲ್ಯಾಕ್ಸೇಷನ್ನ ನಿಮಗೆ ಆ ಜಾಗ ಕೊಟ್ಟಿದ್ದೀವಲ್ಲ, ನಿಮಗೊಂದು ನಿಮ್ಮ ಹಸಿವನ್ನು ತೀರಿಸ್ಕೊಳ್ಳೋದಕ್ಕೆ, ನಿಮ್ಮ ಹಕ್ಕನ್ನು ಸಾಧಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಲ್ಲ, ಅವಕಾಶ ಯಾವುದು, ಅವಕಾಶ ಕೊಟ್ಟಿರೋರು ನಾವು, ಮತ್ತು ಅವಕಾಶದ ಪ್ರಮಾಣ ಯಾವುದು ಅನ್ನೋದನ್ನು ಕೂಡ ಡಿಸೈಡ್ ಮಾಡೋದು ನಾವೇನೆ. ಇದು ಈ ಜಸ್ಟಿಸ್ ಸಿಸ್ಟಮ್ನ ಒಂದು ಬಹಳ ಪ್ರಮುಖವಾದ ಲಕ್ಷಣ. ಅಂದರೆ ಗೇಮ್ನ ಅಥವಾ ಆಟದ ನಿಯಮವನ್ನು ರೂಪಿಸ್ತಕ್ಕಂಥವ್ರು ನಾವೇ, ಆಟದ ನಿಯಮಕ್ಕೆ ಅನುಗುಣವಾಗಿ ಅದನ್ನ ಆಟ ಆಡೋರು ಕೂಡ ನಾವೇ. ಈ ಜಸ್ಟಿಸ್ ಸಿಸ್ಟಮ್ ಮೇಲೆ
ಕಾನ್ಸ್ಟಿಟ್ಯೂಷನಲ್ ಜಸ್ಟಿಸ್ನ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಸೂಪರ್ ಇಂಪೋಸ್ ಮಾಡುತ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಈ ಕೃತಿ ಈ ತಿಕ್ಕಾಟವನ್ನು ನಮ್ಮ ಎದುರುಗಡೆ ಇಡ್ತಾ ಇದೆ. ಇದರಲ್ಲಿ ಸರಿ ತಪ್ಪುಗಳನ್ನು ನಾವು ತೀರ್ಮಾನ ಮಾಡ್ತಾ ಇಲ್ಲ. ಏನಾಗ್ತಾ ಇದೆ ಇಲ್ಲ ವಾಸ್ತವವಾಗಿ ಅದು ನೋಡಿದರೆ ಈ ಎರಡು ಎಪಿಸ್ಟಮಿಕ್ ಆದಂತಹ ವ್ಯತ್ಯಾಸ ಇರ್ತಕ್ಕಂಥ, ಎಪಿಸ್ಟಮಿಕವಾಗಿ ಡಿಫರೆಂಟ್ ಆಗಿರ್ತಕ್ಕಂಥ ಎರಡು ಲೇಯರ್ಗಳು ಏಕಕಾಲಕ್ಕೆ ಇಲ್ಲಿ ಆ ಹಳ್ಳಿಯಲ್ಲಿ, ಆ ಊರಿನಲ್ಲಿ ಮುಖಾಮುಖಿ ಆಗ್ತಾ ಇವೆ. ಅದನ್ನು ಈ ಫ್ಯೂಡಲ್ ಜಸ್ಟಿಸ್ ಸಿಸ್ಟಮ್ ಇದೆಯಲ್ಲ, ಅದನ್ನು ಹೇಗೆ ಸಬ್ವರ್ಟ್ ಮಾಡಬೇಕು ಅಂತ ಅನ್ನೋದು ಕೂಡ ಇಲ್ಲಿಯ ಜನರಿಗೆ ಗೊತ್ತಿದೆ. ಅದು ಗಾರ್ಸಿದ್ ಭಾವನ ವರ್ತನೆಯಲ್ಲಿ ನಮಗೆ ಗೊತ್ತಾಗ್ತದೆ. ಅವನು ತಾನು 12 ಎಳ್ನೀರು ಕುಡಿದು ಸಮರ್ಥಿಸ್ಕೊಳ್ಳೋದು ಅಷ್ಟೇ ಅಲ್ಲ, ತಾನು ದಂಡ ಕಟ್ಟಬೇಕಾಗಿ ಬಂದರೆ ಆ ದಂಡವನ್ನು ಕೂಡ ಹೇಗೆ ನಿಭಾಯಿಸಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿದೆ, ಗಾರ್ಸಿದ್ ಭಾವ. ಸೊ ಇದು ತಪ್ಪು ಸರಿ ಪ್ರಶ್ನೆ ಅಲ್ವೇ ಅಲ್ಲ. ಇದು ಆ ಜಸ್ಟಿಸ್ ಸಿಸ್ಟಮ್ ಒಳಗಡೆ ಸರ್ವೈವ್ ಆಗೋದಕ್ಕಿರ್ತಕ್ಕಂಥ ದಾರಿಗಳು. ಆ ದಾರಿಗಳನ್ನು ಇಲ್ಲಿ ಅವರು ಬಳಸ್ತಾ ಇದ್ದಾರೆ. ಅದರಿಂದ ಈ ಕೃತಿ ಈ ತಿಕ್ಕಾಟವನ್ನು ಎರಡು ಹೊಸ ಹೊರಗಡೆಯಿಂದ ಬಂದಿರತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಸ್ ಸಿಸ್ಟಮ್ ಮತ್ತು ಇಲ್ಲಿರ್ತಕ್ಕಂಥ ಫ್ಯೂಡಲ್ ಜಸ್ಟಿಸ್ ಸಿಸ್ಟಮ್ ನಡುವೆ ಇರ್ತಕ್ಕಂತಹ ತಿಕ್ಕಾಟವನ್ನು ಎದುರುಗಡೆ ಇಡ್ತಾ ಇದೆ. ಅವರು ಮಾತಾಡುವ ಭಾಷೆಯೂ ಕೂಡ, ಅಂದರೆ ಈ ಹೊರಗಡೆಯಿಂದ ಬಂದು ಒಂದು ಸಾಂವಿಧಾನಿಕವಾಗಿರ್ತಕ್ಕಂತಹ ನ್ಯಾಯ ಪದ್ಧತಿಯ ಬಗ್ಗೆ ಮಾತಾಡ್ತಕ್ಕಂಥ ಭಾಷೆಯೂ ಕೂಡ ಅದು ಗಾರ್ಸಿದ್ ಭಾವನೆಗೆ ನೀವು ಅದೇನು ರಾತ್ರಿ ಹೇಳಿದ್ರಿ ಒಂದು ಪದನೂ ಅರ್ಥ ಆಗಲಿಲ್ವಲ್ಲ, ಇದು ಕುಸುಮ ಬಾಲೆಯ ಓದುಗರು ಹೇಳ್ತಾ ಇರೋ ಮಾತಿದೆ, ಅರ್ಥನೇ ಆಗಿ. ಅದಕ್ಕೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಈ ಕಾಂಟ್ರಡಿಕ್ಷನ್ನು ಅಂತೇನೋ ಹೇಳ್ತಾ, ನಾಲಿಗೆ ಕಚ್ಕೊಂಡು ರಕ್ತ ಬರೋಕ್ಕೆ ಸ್ಟಾರ್ಟ್ ಹೋಗ್ತದೆ ಡಾಕ್ಟರ್ಗೆ. ಓ ಅದ ಬಿಡಿ, ನಾನು ಬೇರೆ ಏನೋ ಅಂದ್ಕೊಂಡಿದ್ದೆ ಅಂತ ನಿಂಗೆ ಗಾರ್ಸಿದ್ ಭಾವ. ಅಂದರೆ ನೀನು ಹೇಳೋದು ನೀನೇನು ಹೇಳ್ತೀಯ ಹೇಳೋ, ಬಟ್ ನಾನು ಏನು ಮಾಡ್ಬೇಕು ನನಗೆ ಗೊತ್ತಿದೆ, ನಾನು ಇದನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಿದೆ ಅಂತ ಅನ್ನೋದು. ಅಂದರೆ ಗಾರ್ಸಿದ್ ಭಾವನ ನೀವು ಚಾಲಾಕುದಾರ ಅಂತ ಹೇಳ್ತಿರೋ, ಅಥವಾ ಈ ವ್ಯವಸ್ಥೆ ಒಳಗಡೆಗೆ ಸರ್ವೈವ್ ಆಗಬೇಕಾದಾಗ ಆ ಸರ್ವೈವಲ್ನ ಟೆಕ್ನಿಕ್ಗಳನ್ನು, ತಂತ್ರಗಳನ್ನು, ವಿಧಾನಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂತಹ ಒಂದು ನೆಲೆ ಅಂತ ತಿಳ್ಕೊಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಪಾಯಿಂಟಲ್ಲಿ ನಾವು ಭಾಳ ಗಮನಿಸಬೇಕಾಗಿರೋದು, ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಒಬ್ಬರು ಹೆಂಗಸರಿಲ್ಲ, ಒಂದು ಫೀಮೇಲ್ ಫೋರ್ಸ್ ಇಲ್ಲ. ಈ ಫೀಮೇಲ್ ಫೋರ್ಸ್ ಏನಿದೆ ಈ ಕಾದಂಬರಿಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೀಮೇಲ್ ಫೋರ್ಸ್, ಫೆಮಿನೈನ್ ಆಗಿರ್ತಕ್ಕಂಥ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಇದರೊಳಗಡೆಗೆ. ಅದು ಹಲವು ರೀತಿಗಳಲ್ಲಿ ಕಾಣಿಸ್ಕೊಳ್ತದೆ. ಅದು ಜ್ಯೋತಿಮ್ಮ ದೇವರು ಕೂಡ ಹೆಂಗಸರಾಗಿದ್ದಾರೆ, ಅಥವಾ ಹೆಣ್ಣು ದನಿಗಳನ್ನು ಹೊಂದಿದ್ದಾರೆ. ಮೇಲು ಜಾತಿಗೆ ಸೇರಿದ ಶಿವಾಚಾರದವರು ಕೂಡ ಹೆಂಗಸರಿದ್ದಾರೆ ಅಲ್ಲಿ. ಬಹಳ ಮುಖ್ಯವಾಗಿ ಅಕ್ಕಮಹಾದೇವಿ ಇದ್ದಾಳೆ. ಮೇಲು ಜಾತಿಗೆ ಸೇರಿದ ಕುಟುಂಬದಲ್ಲಿ ಹುಟ್ಟಿದ ಕುಸುಮ ಬಾಲೆ ಇದ್ದಾಳೆ. ಮೇಲು ಜಾತಿಯಲ್ಲಿ ಹುಟ್ಟಿದ ಭಗವತಿ ಇದ್ದಾಳೆ. ಉಳಿದವರೆಲ್ಲ ಕೆಳಜಾತಿಯಲ್ಲಿ ಅಥವಾ ದಲಿತರಲ್ಲಿ ಹುಟ್ಟಿರ್ತಕ್ಕಂಥ ತೂರಮ್ಮ ಇರ್ಬೋದು, ಕೆಂಪಿ ಇರ್ಬೋದು, ಈರಿ ಇರ್ಬೋದು, ಇವರೆಲ್ಲರೂ ಕೂಡ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಅಂದರೆ ಈ ಹೆಂಗಸರುಗಳು ತಮ್ಮ ಒಡಲಿನಿಂದ ಹುಟ್ಟಿದ ಮಕ್ಕಳುಗಳನ್ನು ಕಾಯ್ದುಕೊಳ್ಳುವ ಪ್ರಯತ್ನದಲ್ಲಿರತಕ್ಕಂಥವ್ರು. ಅಕ್ಕ ಮಹಾದೇವಿ ಯಾಡನ್ನ ಇರ್ಬೋದು, ಕುಸುಮ ಬಾಲೆ ತನ್ನ ಮಗುವನ್ನು ಇರ್ಬೋದು, ತೂರಮ್ಮ ತನ್ನ ಮಗ ಆಗಿರ್ತಕ್ಕಂಥ ಕೆಂಪಿಯ ಮಗುವನ್ನು ಕಾಯ್ತಾ ಇರ್ಬೋದು, ಅಥವಾ ಈರಿ ತನ್ನ 12 ವರ್ಷದ ಮಗುವನ್ನು ಕಾಯ್ತಾ ಇರೋದು ಇರ್ಬೋದು. ಅಂದರೆ ಯಾಕೆ ಇವರು ತಮ್ಮ ಮುಂದಿನ ತಲೆಮಾರನ್ನು ಈ ರೀತಿ ಕಾಪಾಡುವ, ಅವರನ್ನು ರಕ್ಷಿಸಿಕೊಳ್ಳುವ, ಅದರಲ್ಲಿ ಕೆಲವರು ಸೋಲ್ತಾರೆ. ಉದಾಹರಣೆಗೆ ಈರಿ ಸೋಲ್ತಾಳೆ. ಅವನು ತನ್ನ ಮಗುವನ್ನು ಕಾಯ್ಕೊಳ್ಳೋಕ್ಕಾಗೋದಿಲ್ಲ. ಈ ತೂರಮ್ಮ ಕೂಡ ಆ ಮಗುವನ್ನು ತನ್ನ ಮಗುವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸೂಚನೆ ಸಿಗುತ್ತೆ. ಯಾಕೆಂತಂದರೆ ಇವಳು ಯಾರಿಂದ ಮಗುವನ್ನು ರಕ್ಷಿಸಬೇಕು ಅಂತ ಮಾಡ್ತಾ ಇರ್ತಾಳೆ, ಇದಿಯಮ್ಮ ಮತ್ತು ಇದಿದೇವಿ ಅವರೊಬ್ಬರು ಹೇಗೋ ಸಂಚು ಮಾಡಿ ಇಲಿ ಸುಂಡ ಥರದಲ್ಲಿ ಒಳಗಡೆ ಬಂದುಬಿಟ್ಟಿರ್ತಾರೆ. ಅವಳು ಯಾವುದೇ ಬಗೆಯ ತನ್ನ ತಂತ್ರಗಳನ್ನು ಬಳಸಿದ್ರು ಕೂಡ ಅವರು ತಮ್ಮ ಕೆಲಸಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಅಂದರೆ ಹಾಗಂತ ಹೇಳಿ ಅವರು ಯಾರೂ ಕೈ ಚೆಲ್ಲಿ ಕೂತಿಲ್ಲ.
ಕೆಂಪಿ ಕೈ ಚೆಲ್ಲಿ ಕೂತಿಲ್ಲ, ಈರಿ ಕೈ ಚೆಲ್ಲಿ ಕೂತಿಲ್ಲ. ತನ್ನ ಮಗನಿಗೆ ಆ ಥರ ಆದರೂ ಕೂಡ ಅವನಿಗೇನಾದರೂ ಮಾಡಿ ರಕ್ಷಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ತೂರಮ್ಮನ ಅಳಿಯ ಕಿಟ್ಟಯ್ಯನ ಹತ್ರ ಹೋಗಿ ಒಂದು 10 ರೂಪಾಯಿ ಕೊಡಿ, ನಾನು ಎಲ್ಲಿಗೋಗಿ ಅವ್ನು ಕರ್ಕೊಂಡೋಗಿ ಅವ್ನಿಗೇನೋ ಒಂದು ಆಯಮಂತ್ರ ಮಾಡಿಸ್ಬೇಕಾಗಿದೆ ಅಂತ ಹೇಳಿ ಅವಳು ಬೇಡ್ಕೊಳ್ತಾ ಇರ್ತಾಳೆ. ಅಂದರೆ ಅವಳು ತನ್ನ ವಿಧಾನದಲ್ಲಿ ತನ್ನ ಬದುಕನ್ನು ನಿಭಾಯಿಸೋದಕ್ಕೆ ಒಂದು ಕ್ರಮವನ್ನು ಹುಡುಕ್ತಾ ಇರ್ತಾಳೆ. ಈ ಹೆಂಗಸರಲ್ಲಿ ನಾನು ಆಗಲೇ ಹೇಳಿದಾಗೆ ಸಂಕರತೆ ಬಹಳ ಮುಖ್ಯ. ಸಂಕರತೆ, ಯಾರು ಸಂಕರಗೊಳ್ತಿರ್ತಾರೋ ಅವರ ಸರ್ವೈವಲ್ಲು ಕಾದಂಬರಿ ಎತ್ತಿ ಹಿಡಿಯುತ್ತೆ. ಯಾರು ಇನ್ಬ್ರೀಡ್ ಆಗಿರ್ತಾರೋ ಅವರ ಸರ್ವೈವಲ್ಗೆ ಒಂದು ವೀಕ್ನೆಸ್ ಇರ್ತದೆ. ಸೊ ಉದಾಹರಣೆಗೆ ಯಾಡ ಸಂಕರಗೊಂಡವನು. ಅಕ್ಕಮಹಾದೇವಿಗೆ ಅವಳು ಗಂಡ ಸತ್ತ ಮೇಲೆ ಜೀತಗಾರನಿಂದ ಹುಟ್ಟಿದವನು. ಅದರಿಂದಾಗೇ ತಿರಸ್ಕಾರಕ್ಕೆ ಒಳಗಾಗ್ತದೆ. ಈ ತಿರಸ್ಕಾರಕ್ಕೆ ಒಳಗಾಗುವ ಕ್ರಮದಲ್ಲೂ ಕೂಡ ಈ ಕಾದಂಬರಿಯ ಜಗತ್ತು ಹೆಂಗಸರುಗಳನ್ನು ತಮ್ಮ ಪ್ಯೂರಿಟಿಯ ಗೇಟ್ ಕೀಪರ್ಸ್ನಾಗಿ ನೋಡ್ತಾ ಇದೆ ಅಂತ ಗೊತ್ತಾಗ್ತದೆ. ಅಂದರೆ ಉನ್ನತ ಜಾತಿಯ ಹೆಂಗಸರನ್ನು ಕೆಳಜಾತಿಯ ಗಂಡಸು ಕೂಡುವ ವಿಧಾನ ಇದೆಯಲ್ಲ, ಅದು ಮಲಿನಗೊಳ್ಳುವ ಕ್ರಮ. ಇದು ಫ್ಯೂಡಲ್ ಎಲಿಮೆಂಟ್ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ತೀರ್ಮಾನ ಅಂದರೆ ಅದು ಆಚರಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಅದು ರಿವರ್ಸ್ ಆದರೆ, ಅಂದರೆ ಮೇಲ್ಜಾತಿಯ ಗಂಡಸು ಕೆಳಜಾತಿಯ ಹೆಂಗಸಿನ ಜೊತೆ ಕೂಡಿದ್ರೆ ಅದು ಮೊರಾಲಿಟಿಯ ಪ್ರಶ್ನೆ ಆಗ್ತದೆ ಹೊರತು ಅದು ಪ್ಯೂರಿಟಿಯ ಪ್ರಶ್ನೆ ಆಗೋದಿಲ್ಲ. ಅದು ಶುದ್ಧತೆಯ ಅಥವಾ ರಕ್ತ ಶುದ್ಧತೆಯ ಪ್ರಶ್ನೆಯಾಗಿ ಉಳಿಯೋದಿಲ್ಲ. ನೀವು ಒಂದು ಕಾಸ್ಟ್ ಸೊಸೈಟಿ ಯಾವಾಗಲೂ ಆಪರೇಟ್ ಮಾಡ್ತಕ್ಕಂಥ ಈ ವಿಧಾನವನ್ನು ಗಮನಿಸ್ಬೇಕು ನಾವು. ಅಂದರೆ ಇದು ಕಾಸ್ಟ್ ಸೊಸೈಟಿ ಬಗ್ಗೆ ಮಾತಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಪ್ಯೂರಿಟಿಗೆ ಹೇಗೆ ಹೆಂಗಸರು. ಆದರೆ ಹೆಂಗಸರು ಒಂದು ಯಾವ ಹೆಂಗಸರು? ಕೆಳಜಾತಿಯ ಹೆಂಗಸರು ಗೇಟ್ ಕೀಪರ್ಸ್ ಅಲ್ಲ. ಯಾಕೆಂದರೆ ಅವರು ಮೇಲ್ಜಾತಿಯ ಗಂಡಸರುಗಳಿಗೆ ಅವೈಲಬಲ್. ಮತ್ತು ಇಡೀ ಜಗತ್ತಿನಾದ್ಯಂತ ಕಾಣುತ್ತದೆ ಅದು, ಮತ್ತು ಭಾರತದಲ್ಲೂ ಕೂಡ ಕಾಣಿಸ್ತದೆ. ಅವರು ತಮ್ಮ ಶುದ್ಧತೆಯನ್ನು, ರಕ್ತ ಶುದ್ಧತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಅವರಿಗೂ ಸಾಧ್ಯ ಇಲ್ಲ. ಅವರನ್ನು ರಕ್ಷಿಸ್ತೀವಿ ಅಂತ ಹೇಳ್ಕೊಳ್ತಾ ಇರೋ ಗಂಡಸರಿಗೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಕಾದಂಬರಿಯೊಳಗಡೆ 3-4 ಸೂಚನೆಗಳು ಸಿಗುತ್ತವೆ. ಉದಾಹರಣೆಗೆ ಕಿಟ್ಟಯ್ಯ ಮತ್ತು ಕೆಂಪಿಯ ನಡುವಣ ಸಂಬಂಧದಲ್ಲಿ ಗೊತ್ತಾಗ್ತದೆ. ಕೆಂಪಿಗೆ ಮಕ್ಕಳಾಗದೇ ಇದ್ದಾಗ ಆ ಮಕ್ಕಳಾಗದೇ ಇರೋದಕ್ಕೆ ಕಿಟ್ಟಯ್ಯ ಕಾರಣ. ಯಾಕೆಂದರೆ ಅವನಿಗೆ ಆ ರೀತಿಯ ಸಾಮರ್ಥ್ಯ ಇಲ್ಲ ಅಂತ ತಾಯಿ ಜೊತೆ ಹೇಳ್ತಾಳೆ. ಮತ್ತು ಅವಳು ಒಬ್ಬಳೇ ತಂದೆ ಮನೆಯಲ್ಲಿದ್ದಾಗ ಅವಳು ಬೇರೆಯವ್ರ ಜೊತೆ ಸಂಪರ್ಕಕ್ಕೆ ಬಂದು ಅವರಿಂದಾಗಿ ಒಂದು ಮಗು ಹುಟ್ಟುತ್ತದೆ. ಮಗು ಹುಟ್ಟಿದಾಗ ಕಿಟ್ಟಯ್ಯ ಅದನ್ನ ಒಂದು ಯಾವ ರೀತಿ ಪ್ರಶ್ನೆ ತಗೊಳ್ತಾನೆ. ಕುಸುಮ ಬಾಲೆಗೆ ಹುಟ್ಟಿದ ಮಗು ಕಪ್ಪಗಿದೆ ಅಂದ ತಕ್ಷಣ ಅವಳ ಗಂಡ ತಲೆ ತಿರುಗಿಸ್ದೇನೆ ಕಡದು ನಡೆದು ಬಿಡ್ತಾನೆ. ಜ್ಯೋತಿಯಮ್ಮದವರು ಹೇಳ್ತಾರೆ, ಅವಳ ಗಂಡ ಬಂದು ಆ ಮಗುವನ್ನು ನೋಡ್ತಾನೆ, ಆ ಮಗು ಕಪ್ಪಗಿರ್ತದೆ. ನಾನು ಬೆಳ್ಳಗಿದ್ದೀನಿ, ಕುಸುಮಾಳು ಬೆಳ್ಳಗಿದ್ದಾಳೆ, ಇದು ಕಪ್ಪಗಿದೆ ಅಂತ ಹೇಳಿ ಹಿಂದಕ್ಕೂ ತಿರುಗಿ ನೋಡ್ದೇನೆ ಹೊರಟೋಗ್ಬಿಟ್ಟ ಅಂತ ಅಂದ್ಕೊಂಡು. ಅದೇ ನಮ್ಮ ಈ ಕಿಟ್ಟಯ್ಯ ಸಕ್ಕರೆ ಹಂಚ್ತಾನೆ. ಎಲ್ಲರೂ ಕೂಡ ಸಕ್ಕರೆ ಹಂಚ್ತಾರೆ, ಊರಿಗೆಲ್ಲ ಸಕ್ಕರೆ ಹಂಚ್ತಾನೆ. ಈ ಸಕ್ಕರೆ ಹಂಚುವ ಕ್ರಿಯೆ ನನಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ, ಇಲ್ಲಿ ಶುದ್ಧತೆಯ ಅಥವಾ ರಕ್ತ ಶುದ್ಧತೆಯ ಪ್ರಶ್ನೆ ಯಾವ ರೀತಿ ಆಪರೇಟ್ ಆಗ್ತಾ ಇದೆ ಅಂತ. ಈ ಕಾಸ್ಟ್ ಸೊಸೈಟಿ, ಜಾತಿ ಸಮಾಜ, ಇದು ಒಂದು ಯೂನಿಫಾರ್ಮ್ ಆಗಿ ಆಪರೇಟ್ ಆಗ್ತಾ ಇಲ್ಲ. ಯೂನಿಫಾರ್ಮಿಟಿಯಲ್ಲಿ ಆಪರೇಟ್ ಆಗ್ತಾ ಇಲ್ಲ, ಎಲ್ಲರಿಗೂ ಅನ್ವಯಿಸೋದಿಲ್ಲ ನ್ಯಾಯ. ಅದು ಮೇಲ್ಜಾತಿಯ ಹೆಂಗಸರುಗಳನ್ನು ಮೇಲ್ಜಾತಿಯವರು ಅದನ್ನು ಈ ತೊರೆಯರ ಜೋತಮ್ಮ ಕುರಿಯನ ಒಳಗಡೆ ಹೋಗಿ ಮೈದುಂಬಿ ನನ್ನಿಯಲ್ಲಿ ನುಡಿಸ್ತಾಳೆ. ನನ್ನಿಯಲ್ಲಿ ನುಡಿಸೋದು ಅದು ಆ್ಯಕ್ಚುಲ್ ಆಗಿರುವ ಒಂದು ಮಿತ್ ಅಲ್ಲ. ಅಂದರೆ ಜನ ಒಪ್ಕೊಂಡಿರುವ ನಂಬಿರುವ ಮಿತ್ ಅಲ್ಲ. ಆದರೆ ಜನಜನಿತವಾಗಿರ್ತಕ್ಕಂಥ ಮಿತ್ ಅಲ್ಲ ಅದು. ಈ ಕಾದಂಬರಿಯ ಒಳಗಡೆ, ಈ ಕೃತಿಯೊಳಗಡೆನೆ ರೂಪುಗೊಂಡಿರ್ತಕ್ಕಂತಹ ಒಂದು ಮಿತ್ ಅದು. ಆ ಮಿತ್ ಏನದು? ಈಗ ಯಾರು ಉತ್ತಮರು ಅಂತ ಹೇಳ್ತಾರೆ, ಅವರಲ್ಲಿ ಎಷ್ಟೋ ಜನ ನಮ್ಮ ಜಾತಿಯವರು ಮೇಲ್ಜಾತಿಯವರ ಹೆಂಗಸಗಳನ್ನು ಹೊತ್ಕೊಂಡೋಗಿ ಒಂದಷ್ಟು ದಿವಸ ಎಲ್ಲೋ ಕಾಡಿನಲ್ಲಿದ್ದು ವಾಪಸ್ ಬಂದಾಗ ಅವರಿಂದ ಹುಟ್ಟಿರುವ ಮಿಶ್ರ ರಕ್ತದ
ತಳಿಗಳವರು ಅವರು. ಅದರಿಂದಾಗಿ ಅವರಿಗೆ ನಮ್ಮ ರಕ್ತ ಅಶುದ್ಧವಾಗೋದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಇವರು, ಈ ದಲಿತರು, ಹೊಲೆಯರು ಅಂತ ಅವರಿಗೆ ರಕ್ತ ಹೇಳುತ್ತೆ ಕತೆ, ನೆನಪಲ್ಲ ಹೇಳೋದು. ಅವ್ರಿಗಿರೋ ಆ ನೆನಪಲ್ಲ ಹೇಳೋದು, ರಕ್ತ ಹೇಳುತ್ತೆ. ರಕ್ತ ಅದು ಪಿಕ್ಚರ್ ಬಿಟ್ಟಂಗೆ ತೋರಿಸ್ತದೆ ಕತೆ ಎಲ್ಲನೂ ಅಂತ, ಕುದೀತದೆ, ನೆನಪಿರುತ್ತೆ, ರಕ್ತಕ್ಕೆ ನೆನಪಿರ್ತದೆ, ಅದು ಈ ಥರ ಹೇಳುತ್ತೆ. ಇದು ಏನು ಹೇಳುತ್ತೆ ಇದು ಕತೆ ಅಂದರೆ, ಯಾವ ಶುದ್ಧತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಮಾಜ ಒಂದು ದಾರಿಯನ್ನು ಕಾಯ್ಕೊಂಡಿರ್ತದೆ, ಏಕಮುಖವಾದ ದಾರಿಯನ್ನು ಕಲ್ತ್ಕೊಂಡಿರ್ತದೆ, ಅದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಸಮಾಜ ಕ್ರಿಯಾಶೀಲ ಆಗಿರ್ತದೆ. ಅದೇ ನನ್ನಿ ಹೇಳಿ ಬರ್ತಕ್ಕಂತಹ ಇದು, ಅದು ಆ್ಯಕ್ಚುಯಲ್ ಆಗಿ ನಿಜವಾಗಿ ಇದನ್ನೆಲ್ಲವನ್ನು ಕೂಡ ಒಡೆದಿರ್ತಕ್ಕಂಥ ಒಂದು ಸ್ಥಿತಿ ಅದು. ಅಂದರೆ ಈ ಫಿಮೇಲ್ ಫೋರ್ಸ್ ಇದೆಯಲ್ಲ, ಈ ಫೆಮಿನೈನ್ ಫೋರ್ಸು ಈ ಕಾದಂಬರಿ ಒಳಗಡೆಗೆ ಈ ಈ ಜ್ಯೋತಮ್ಮದವರು ಕೂಡ ಅಷ್ಟೇ. ಅಂದರೆ ಈ ನ್ಯಾಯವನ್ನು ಕಾಯ್ದುಕೊಳ್ಳುವ, ಅದನ್ನು ಆಚರಿಸುವ, ಅದನ್ನ ಮುಂದುವರಿಸುವ ಕೆಲಸವನ್ನು ಘೋಷಿಸದೇ ಮಾಡ್ತಾ ಇರ್ತಕ್ಕಂಥವ್ರು ಈ ಹೆಂಗಸರುಗಳು. ಅವರಿಗೆ ಯಾವುದೇ ಬಗ್ಗೆ ತಾತ್ವಿಕತೆ ಇಲ್ಲ ಅಂದರೆ ತಾತ್ವಿಕತೆಯನ್ನು ಅವರು ಪ್ರಪೋಸ್ ಮಾಡ್ತಾ ಇಲ್ಲ, ಬಟ್ ದೇ ಆರ್ ಪ್ರಾಕ್ಟೀಸಿಂಗ್ ಇಟ್. ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದರ ಭಾಗವಾಗಿದ್ದಾರೆ ಅವರು. ಸೊ ಇದು ಒಂದು ಚಾರಿತ್ರಿಕವಾಗಿ ಒಂದು ಕಾಸ್ಟ್ ಸೊಸೈಟಿಯನ್ನು ಗ್ರಹಿಸುವ ವಿಧಾನವನ್ನೇ ತಲೆಕೆಳಗೆ ಮಾಡುತ್ತೆ. ಅಂದರೆ ಈ ಕೃತಿ ನಮ್ಮ ಬೌದ್ಧಿಕ ವಿಶ್ಲೇಷಣೆಗಳಿಡುವ ಸಾಮಾಜಿಕ ಸಂರಚನೆಯನ್ನು, ಜಾತಿ ಸಮಾಜದ ಚಲನಶೀಲತೆಯನ್ನು, ಅದರ ಚಹರೆಗಳನ್ನು ನಾವು ಹೇಗೆ ಗ್ರಹಿಸ್ತೀವಿ, ಆ ಗ್ರಹಿಸುವಿಕೆಯನ್ನೇ ತಲೆಕೆಳಗು ಮಾಡುತ್ತೆ. ತಲೆಕೆಳಗು ಮಾಡಿ ಅಂದರೆ ತುಂಬ ಜನ ಏನು ಹೇಳ್ತಾರೆ ಕಾದಂಬರಿಯಲ್ಲಿ, ಅಂದರೆ ದಲಿತ ಸಂಘರ್ಷ ಸಮಿತಿಯನ್ನು ಇವರು ಗೇಲಿ ಮಾಡಿದ್ದಾರೆ ಅಂತ. ಕಾದಂಬರಿ ಗೇಲಿ ಮಾಡ್ತಾರೆ. ಕಾದಂಬರಿ ಗೇಲಿ ಮಾಡ್ತಾ ಇಲ್ಲ. ಕಾದಂಬರಿ ಗೇಲಿ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಅವರನ್ನು ವರ್ಣಿಸುವ ಕ್ರಮದಲ್ಲಿ ನಮಗೆ ಗೊತ್ತಿರುವ ಪರಿಚಿತರಾಗಿರ್ತಕ್ಕಂಥ ಸಂಘರ್ಷ ಸಮಿತಿಯ ಪಾತ್ರಗಳು, ಜನರುಗಳು ಅಲ್ಲಿ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡಾಗ ಅವರ ವರ್ಣನೆಗಳನ್ನು ಮಾಡುವ ಕ್ರಮದಲ್ಲಿ ಅದನ್ನು, ಆದರೆ ಇದು ವರ್ಣನೆ ಮಾಡ್ತಾ ಇರ್ತಕ್ಕಂಥವ್ರು ಯಾವ ನೆಲೆಯಲ್ಲಿ ನಿಂತ್ಕೊಂಡಿದ್ದಾರೆ. ಅದಕ್ಕೆಂದರೆ ಜ್ಯೋತಮ್ಮದವರು ಬರ್ತಾರೆ, ಇವ್ರು ಯಾರು, ಇವರು ಓದ್ಕೊಂಡು ಬರ್ಕೊಂಡು ಬಂದಿರೋ ಬಡತವಲ್ವ ಇವು ಅಂತೇನೋ ಹೇಳ್ತಾರೆ. ಅವರಲ್ವ ಇವರು ಓದ್ಕೊಂಡು. ಈ ಜ್ಯೋತಮ್ಮವರಿಗೆ ಸ್ಥಳದ ಬಂಧ ಇದೆ ಹೊರತು ಕಾಲದ ಬಂಧ ಇಲ್ಲ. ಸ್ಥಳದವ್ರ ಬಗ್ಗೆ ಎಲ್ಲಿಯವ್ರು ನಾವು ಒಂದು ಗೊತ್ತಿದೆ ಅವ್ರಿಗೆ. ನಾನು ತೊರಾರಟ್ಟಿಯವಳು, ನಾನು ಹೊಳೆರಟ್ಟಿಯವಳು, ನಾನು ಶಿವಾಚಾರ್ಯರ ಹುಟ್ಟೆಯವಳು, ನಾನು ದೊಡ್ಡ ಹಟ್ಟಿಯವಳು ಇತ್ಯಾದಿ ಪರಿಚಯ. ಅಂದರೆ ಅವ್ರಿಗೆ ದೇ ಆರ್ ಬೌಂಡ್ ಟು ದೇರ್ ಸ್ಪೇಸ್. ಬಟ್ ಆದರೆ ಕಾಲದ್ದಲ್ಲ, ಅವ್ರು ಎಲ್ಲ ಕಾಲಗಳಲ್ಲೂ ಇದ್ದವರು. ನಾನು ದೊಡ್ಡ ಹಟ್ಟಿ ಹುಟ್ಟಿದ ಕಾಲದಿಂದ ಇದ್ದವಳು, ನನಗೆ ಗೊತ್ತಿಲ್ಲದಿರು ನಿನಗೇನು ಗೊತ್ತಾಗತ್ತೆ ಅಂತ ತೊರಾರಟ್ಟಿಯ ಜ್ಯೋತಿಗೆ ಅವಳು ಜೋರು ಮಾಡ್ತಾಳೆ. ದೊಡ್ಡ ಹಟ್ಟಿಯ ಜೋರು ಮಾಡ್ತಾಳೆ. ಆದರೆ ಅವಳು ಇಲ್ಲಲ್ಲ, ತೊರಾರಟ್ಟಿಯ ಅವಳಿಗೆ ಅವಳ ಕತೆ ಹೇಳ್ತಾಳೆ. ಅವಳು ನಮ್ಮ ಚೆನ್ನ ಜಾಗ ಅದು, ಆ ಜಾಗದಲ್ಲಿ ನಾನಲ್ವ ನೋಡಿರೋದನ್ನ ಅಂತ ಅಂದ್ಕೊಂಡು ಮತ್ತೆ ಕೊನೆಗೆ ಮತ್ತೆ ಬರ್ತದೆ. ಅದು ತೊರಾರಟ್ಟಿಯ ಶಿಕಾರವನ್ನೇ ಅವರಿಬ್ಬರು ಸೇರಿದ ಜಾಗದಲ್ಲಿ ಚೆನ್ನನ ಕೊಲೆಯಾಗಿ ಅದರ ರಕ್ತ ಬಿದ್ದದನ್ನು ಆ ಕಥೆಯಲ್ಲಿ ನಮಗೆ ಸೂಚನೆಯಾಗಿ ಕೊಟ್ಟಾಗ್ತದೆ. ರಕ್ತ ಎಲ್ಲ ಕಡೆಯೂ ಅವಳನ್ನ ಅಳಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಸುಣ್ಣದ ಬೊಟ್ಟನ್ನಿಟ್ಟು. ಆದರೆ ಅದು ಎಲ್ಲ ಕಡೆಯೂ ಕೂಡ ವ್ಯಾಪಕವಾಗಿ ಹರಡ್ಕೊಳ್ತದೆ. ಅದು ದೇವಲೋಕ ಕೂಡ ಹೋಗುತ್ತದೆ. ಇದು ಅಂದರೆ ಏನಾಯಿತು, ಈ ಜ್ಯೋತಿಯರು ಕೂಡ ಹೆಂಗಸರುಗಳಿವೆ, ಅಥವಾ ಫೆಮಿನೈನ್ ಪವರ್, ಅದು ಫೆಮಿನೈನ್ ಲೆವೆಲ್. ಅದು ಕಾದಂಬರಿ ಈ ಕೃತಿಯ ಒಳಗಡೆ ಇರತಕ್ಕಂಥ ಒಂದು ಸ್ತ್ರೀ ನೆಲೆ ಅದು. ಅದು ತನ್ನ ಕ್ರಿಯಾಶೀಲತೆಯಿಂದ, ತನ್ನ ಗ್ರಹಿಕೆ ವಿಧಾನದಿಂದ ಈ ಬದುಕನ್ನು ಹೇಗೆ ನಿಭಾಯಿಸಬೇಕು ನೋಡಿ. ಎರಡನೇದು, ಈ ಚಾಲಕತನ ಕಾಣ್ತಕ್ಕಂಥದ್ದು ಗಾರ್ಸಿದ ಮಾವನಲ್ಲಿ ಮಾತ್ರ ಅಲ್ಲ, ಹಮಾಸ್ನಲ್ಲಿ ಮಾತ್ರ ಅಲ್ಲ, ಅದು ಯಾಡೇಗೌಡನಲ್ಲೂ ಕಾಣಿಸ್ತದೆ. ಯಾಡೇಗೌಡ ಅವನು ದನಗಳನ್ನು, ರಾಸುಗಳನ್ನು ಮಾರಿ ಹಣ ಸಂಪಾದನೆ ಮಾಡಿದ್ದಿರ್ಬೋದು, ಅಥವಾ ಮಲಯಾಳದವರು ಮತ್ತು ತೆಲುಗಿನವರು, ತಮಿಳಿನವರು ಬಂದಾಗ ಅವ್ರ ಕಡೆಯಿಂದ
ನೋಟುಗಳನ್ನು ಕೋಟಾ ನೋಟ್ ಮಾಡುವ ವ್ಯವಹಾರದೊಳಗಡೆಗೆ ಅವರ ಹತ್ರ ನಿಜವಾದ ಹಣವನ್ನು ಲಪ್ಟಾಯಿಸಿದ ಕ್ರಮ ಇರ್ಬೋದು. ಇವುಗಳು ಒಂದು ರೀತಿ ಚಾಲಕದ. ಅಮಾಸನ ಮತ್ತು ಗಾರ್ಸಿದ್ ಮಾವನ ಚಾಲಕತನ ಬೇರೆ ಥರದ್ದು. ಯಾಡೇಗೌಡನಲ್ಲಿ ಈ ಚಾಲಕತನ ಅಕ್ಯುಮ್ಯುಲೇಷನ್ ಆಫ್ ವೆಲ್ತ್ ಕಾರಣ ಆಗುತ್ತೆ. ಅಂದರೆ ಅದೊಂದು ಕ್ಯಾಪಿಟಲಿಸ್ಟ್ ಫ್ಯೂಡಲ್ ಸಿಸ್ಟಮ್ ಒಳಗಡೆ ಒಂದು ಕ್ಯಾಪಿಟಲಿಸ್ಟ್ ಧೋರಣೆ ಇದು ಹೇಗೆ ಬೆಳೀತಾ ಇದೆ, ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದು ತನ್ನ ಯಾವ ತಂತ್ರಗಳನ್ನು ಬಳಸಿ ಅದರ ಒಡೆಲಿನಲ್ಲೇ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೊಳ್ತದೆ. ಸೊ ಆ ಮನೆ ಹೇಗಿರ್ತದೆ ಅಂತಂದು ಸೋಮಪ್ಪನ ಮನೆಯನ್ನು ನಾವು ನೋಡಿದ್ವಿ. ಅದರ ಆನೆ ಬಾಯಿ ಅಗಲದ ದಾರಂದ, ಅದರ ಒಳಗಡೆ ಕತ್ಲೆ ಹೇಗಿತ್ತು ಇತ್ಯಾದಿ ವರ್ಣನೆಗಳನ್ನು ನಾವು ನೋಡಿದ್ವಿ. ಅಂದರೆ ಅದು ಹೇಗೆ ಕ್ರಿಯೇಟ್ ಆಯ್ತದು. ಅದರೊಳಗಡೆ ಇನ್ನೊಂದು ಕತೆ ಬರ್ತದೆ, ಮಂಚದ ಕತೆ ಏನು ಹೇಳುತ್ತೆ. ಅದು ತಾನು ವೈಭವೋಪೇತ ಸ್ಥಿತಿಯಲ್ಲಿದ್ದಂಥ ಒಂದು ಮಂಚ ಇಲ್ಲಿ ಸೋಮಪ್ಪನ ಹತ್ರ ಬಂದಾಗ, ಸೋಮಪ್ಪನ ಮನೆಗೆ ಅಥವಾ ಯಾಡೇಗೌಡನ ಮನೆಗೆ ಬಂದು ಅಲ್ಲಿಂದ ಸೋಮಪ್ಪನ ಮನೆಗೆ ಬಂದಾಗ ತನ್ನ ವೈಭವವನ್ನು ಕಳ್ಕೊಂಡೆ. ಅಂದರೆ ಅದು ಒಂದು ರಾಜತ್ವದ ಸಂದರ್ಭ, ಯಾಕೆಂದರೆ ರಾಜರ ಮನೆಯಲ್ಲಿದ್ದದ್ದು, ಅರಮನೆಯಲ್ಲಿದ್ದದ್ದು. ಅದೊಂದು ಸಣ್ಣ ಚಾರಿತ್ರಿಕವಾದ ಪಲ್ಲಟವನ್ನು ಕಾದಂಬರಿ ಕೃತಿ ಸೂಚನೆ ಮಾಡುತ್ತೆ. ಅದೇನು ಅಂತಂದರೆ, ಯಾವುದು ಯುಟಿಲಿಟೇರಿಯನ್ ಆಗಿರೋದಿಲ್ಲ ಯಾವುದೇ ಅದರಲ್ಲಿ ರಾಜತ್ವದಲ್ಲಿ, ದಟ್ ಬಿಕಮ್ಸ್ ಯುಟಿಲಿಟೇರಿಯನ್ ಎಲ್ಲಿ ದ ಕ್ಯಾಪಿಟಲಿಸ್ಟ್. ಅದು ಆಭರಣವಾಗಿ ಒಂದು ಆರ್ನಮೆಂಟ್ ಆಗಿ ಉಳ್ಕೊಳ್ಳೋದಿಲ್ಲ. ಅಲ್ಲಿ ರಾಜನ ಮನೆಯಲ್ಲಿದ್ದಾಗ ಅದೊಂದು ಆಭರಣವಾಗಿದೆ. ಆಭರಣ ಅಂತಂದರೆ ಒಂದು ಶೋ ಪೀಸ್ ಆಗಿರ್ತದೆ. ಅದನ್ನು ದಿವಸ ರೇಷ್ಮೆ ಬಟ್ಟೆಲಿ ಒರೆಸ್ತಾ ಇದ್ದರು, ಒಂದು ಸರಿ ವರ್ಷದ ಬಟ್ಟೆಯಲ್ಲಿ ಒರೆಸ್ತಾ ಇರಲಿಲ್ಲ. ಅದಕ್ಕೆ ಕಸ್ತೂರಿ ಪುನುಗುಗಳನ್ನೆಲ್ಲ ಆಚರಿಸ್ತಾ ಇದ್ರು. ಆಮೇಲೆ ಬರ್ತಾ 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 ಏನಾಗುತ್ತೆ, ಅದ್ರಲ್ಲಿ ಮಲ್ಕೊಂಡ ಮೇಲೆ ಒಬ್ಬಳು ರಾಜಕುಮಾರಿ ಅದರಲ್ಲಿ ಹೆರಿಗೆಯ ವಾಸನೆಯನ್ನು ತಡೆಯೋಕ್ಕಾಗೋದಿಲ್ಲ ಅವಳಿಗೆ ಅಂತಂದರೆ ಅಲ್ಲಿಂದ ಅದರ ಡೌನ್ ಫಾಲ್ ಸ್ಟಾರ್ಟ್ ಆಗ್ತದೆ. ಅದರ ಪ್ರಕಾರ ಡೌನ್ ಫಾಲ್, ಮಂಚದ ಪ್ರಕಾರ ಡೌನ್ ಫಾಲ್. ಅದರ ಡೌನ್ ಫಾಲ್ ಅಲ್ಲ, ಅದು ಆ್ಯಕ್ಚುಲಿ ಎಕನಾಮಿಕ್ ಸಿಸ್ಟಮ್ನಲ್ಲಿ ಆಗಿರ್ತಕ್ಕಂಥ ದೊಡ್ಡ ಪಲ್ಲಟ. ಈಗ ಇಲ್ಲಿ ಬಂದರೆ ಇದು ಮಲ್ಕೊಳ್ಳೋಕೆ ಮಾತ್ರ ಅಲ್ಲ, ಸೊಪ್ಪು ಸದೆ ಹಾಕೋಕೆ ಕೂಡ, ಮೂಟೆಗಳನ್ನ ಹಾಕೋಕೆ ಕೂಡ ಬಳಸ್ತಾ ಇದ್ದಾರೆ. ಅಕ್ಕಿ ರಾಗಿ ಏನು ಬೇಕಾದ್ರೂ ಹಾಕೋಕೆ ಬಳಸ್ತಾ ಇದ್ದಾರೆ. ಮಂಚ ಅಂದರೆ ಒಂದು ಸ್ಟೋರೇಜ್ ಪ್ಲೇಸ್ ಆಗಿರ್ತದೆ, ಯಾರು ಇಲ್ಲದೆ ಇದ್ರೆ ಮಲ್ಕೊಳ್ಬೇಕಷ್ಟೇ ಅಂತ. ಅದರಿಂದಾಗಿ ಈ ಒಂದು ಅಡೇಗೌಡ ಹೇಗೆ ಫ್ಯೂಡಲ್ ಸಿಸ್ಟಮ್ ಒಳಗಡೆಯಿಂದ ಒಬ್ಬ ಕ್ಯಾಪಿಟಲ್ ಅಥವಾ ಸಂಪತ್ತಿನ ಕ್ರೋಢೀಕರಣ ಮಾಡಿಕೊಂಡು ಹೋಗ್ತಾ ಇರ್ತದೋ, ಆದರೆ ಇವರಿಬ್ಬರ ಚಾಲಕತನ ಆ ಥರದ್ದಲ್ಲ. ಅವರು ಆ ಚಾಲಕತನವನ್ನು ತಮ್ಮ ಸರ್ವೈವಲ್ಗೋಸ್ಕರ ಬಳಸ್ತಾರೆ. ಅವ್ರ ಹಸವನ್ನು ಮುಗಿಸ್ಕೊಳ್ಳೋಕ್ಕೆ ಮಾಡ್ತಾರೆ. ಅದರಿಂದ ಅವ್ರು ಏನು ಅಕ್ಯುಮುಲೇಟ್ ಮಾಡ್ತಾ ಇಲ್ಲ. ಅಮಾಸ ಅಂತೂ ಈ ದಲಿತ ಸಂಘರ್ಷ ಸಮಿತಿಯವ್ರ ಜೊತೆಗೆ ಸೇರಿಕೊಂಡು 3 ದಿವಸ ಅವನಿಗೆ ಬೇಕಾಗಿರೋ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ಅವನಿಗೀಗ ಅವನ ಸೀರೆಗಳನ್ನು ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಕಲೆಕ್ಟ್ ಮಾಡದೇ ಇರೋದ್ರಿಂದಾಗಿ ಅವನಿಗೆ ಹಣ ಸಿಗ್ತಾ ಇಲ್ಲ, ಸಾಬರಿಗೆ ಸೀರೆ ಕೊಡೋಕ್ಕಾಗ್ತಾ ಇಲ್ಲ. ಅಂದರೆ ಅವರ 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 ಚಾಲಾಕುತನ ಎಲ್ಲವೂ ಕೂಡ ಬದುಕಿನ ನಿರ್ವಹಣೆಗೋಸ್ಕರ ಇದೆ. ಅದು ಏನನ್ನು ಕೂಡ ಸೃಷ್ಟಿ ಮಾಡೋದಿಲ್ಲ, ಏನನ್ನು ಕೂಡ ತಮಗಾಗಿ ಒಂದು ಸರ್ಪ್ಲೆಸ್ಸನ್ನು ಕ್ರಿಯೇಟ್ ಮಾಡೋದಿಲ್ಲ. ಇದು ಭಾಳ ಮುಖ್ಯ. ಯಾಕೆಂದರೆ ಈ ಬದುಕು, ಈ ಪ್ರೆಸೆಂಟ್ನೆಸ್ ಆಫ್ ದ ಪ್ರೆಸೆಂಟ್, ಈ ವರ್ತಮಾನದ ಈ ಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ನಾಳೆಗಲ್ಲ, ನಾಳೆ ಏನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ. ನಾಳೆಗೆ ಕೂಡಿಡುವ ಪ್ರಶ್ನೆ ಬರೋದಿಲ್ಲ ಇದರೊಳಗಡೆ. ಸೊ ಈ ಥರದ ಅವರ ಚಾಲಕುತನದಲ್ಲೇ, ಅಂದರೆ ಇದು ಕಾರಣಗಳು ಏನಿರ್ಬೋದು, ಯಾವ ಥರ ಆಗಿರ್ಬೋದು ಇತ್ಯಾದಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಬೋದು. ಮತ್ತು ಯಾಡೇಗೌಡನಿಗೆ ಈ ಚಾಲಕುತನದ ಅಕ್ಕಮಹಾದೇವಿ ಮುಖಾಂತರ ಬಂದದ್ದು. ಅಕ್ಕಮಹಾದೇವಿನೂ ಕೂಡ ಆ ಥರ ಮಾಡ್ತಾಳೆ, ಅವಳು ಮಾಡಿದ್ದನ್ನು ಗಮನಿಸ್ತೀವಿ ನಾವು. ಅವಳ ಮಗನನ್ನು ಹೇಗೆ ಬೆಳೆಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾಳೆ ಇತ್ಯಾದಿಗಳನ್ನ ನಾವು ಗಮನಿಸ್ತೀವಿ. ಆದರೆ ಈ ಚಾಲಕುತನ ಸಂಕರತೆಯಿಂದ ಹುಟ್ಟಿದ್ದದು, ರಕ್ತ ಸಂಕರತೆಯಿಂದ ಹುಟ್ಟಿರ್ತಕ್ಕಂಥದ್ದು. ಆದರೆ ಅದು ಫ್ಯೂಡಲ್ ಸೊಸೈಟಿಗೆ ಅದು ತಿರಸ್ಕಾರ ಯೋಗ್ಯವಾಗಿರ್ತದೆ. ಯಾಕೆಂತಂದರೆ ಅಕ್ಕಮಹಾದೇವಿನ ಸಿದ್ದೂರ ದರದರನ್ನು ಎಳ್ಕೊಂಡೋಗಿ ಗೋಮಾಳಕ್ಕೆ ಬಿಸಾಕ್ಬಿಡ್ತಾನೆ. ಬಟ್ ಯಾಡೇಗೌಡ ಮತ್ತು ಸೋಮಪ್ಪ ಈಗ ಇದರಲ್ಲಿ ಭಾಳ ಶ್ರೀಮಂತರಾಗಿ ಮನೆಯೊಳಗಡೆಗೆ, ಊರೊಳಗಡೆಗೆ ಒಂದು ಮುಖ್ಯ ಕುಳ ಆಗ್ಬಿಟ್ಟಿರ್ತಾರೆ. ಅಂದರೆ ಯಾವಾಗ ಯಾಡ ಚಿಕ್ಕವನಾಗಿದ್ದಾಗ ತಿರಸ್ಕಾರಕ್ಕೆ, ಅಕ್ಕಮಹಾದೇವಿಯ ಕಾರಣದಿಂದಾಗಿ ತಿರಸ್ಕಾರಕ್ಕೆ ಕಾರಣ ಆಗಿದ್ದು, ಆ ಕಾಸ್ಟ್ ಸೊಸೈಟಿ ಈಗ ಅವರನ್ನು, ಆ ಕುಟುಂಬದ ಸದಸ್ಯರುಗಳನ್ನು
ತನ್ನ ಒಂದು ಆ, ಗೌರವಯುತ ಸದಸ್ಯರನ್ನಾಗಿ ಪರಿಗಣಿಸ್ತದೆ. ಎಷ್ಟರ ಮಟ್ಟಿಗೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ 1,000 ಸೀರೆಯನ್ನು ತೊಗೊಂಡು ಬಂದು ಆ ಸೀರೆಗಳನ್ನು ಊರಿಗೆಲ್ಲ ಹಂಚ್ತಾ ಇದ್ದಾರೆ. ಆ ಸೀರೆಗಳೆಲ್ಲ ಅಮಾಸನಿಗೆ ಸಿಗುತ್ತವೆ ಮುಂದೆ. ಭಾಳ ಇಂಪಾರ್ಟೆಂಟ್. ಅಮಾಸ ಅದೇ ಸೀರೆಗಳನ್ನೇ ಅವನು ಇವಾಗ ಸೀರೆ ಉಟ್ಕೊಳ್ಳೋದು ಏನು ಬೇರೆ ಮರಗಳು ಉಟ್ಕೊಳ್ತವೆ, ಹೆಂಗಸರು ಉಟ್ಕೊಳ್ಳೋದು. ಆ ಹೆಂಗಸರುಗಳ ಸೀರೆಗಳನ್ನು ಅವನು ಯಾವ ರೀತಿ ಪಟಾಯಿಸಬೇಕು ಅನ್ನೋದು ಅವನಿಗೆ ಗೊತ್ತಿರ್ತದೆ, ಅವನು ಮಾಡ್ತಾ ಇದ್ದಾನೆ. ಅಂದರೆ ನೋಡಿ ಇವೆಷ್ಟು ವಿಚಿತ್ರವಾದ ಸ್ಥಿತಿ ಅಂತ. ಯಾವುದು ಪ್ಯೂರಿಟಿಯ ಸಂದರ್ಭದಲ್ಲಿ ತಿರಸ್ಕಾರಕ್ಕೆ ಯೋಗ್ಯವಾಗಿತ್ತು, ಯಾವುದು ನಿರಾಕರಣೆಗೆ ಯೋಗ್ಯವಾಗಿತ್ತು, ಯಾಗದು ವೆಲ್ತ್ ಅಕ್ಯುಮ್ಯುಲೇಟ್ ಮಾಡುತ್ತೆ, ದಟ್ ಬಿಕಮ್ಸ್ ಅಕ್ಸೆಪ್ಟಬಲ್. ಸೋಮಪ್ಪ ಈಗ ಅವನು ಒಂದು ಕುಟುಂಬದ ಕುಟುಂಬದಿದ್ದಾನೆ ಮತ್ತು ಊರಿನವರೆಲ್ಲರೂ ಕೂಡ ಅವನಿಗೆ ಆ ಕಡೆ 5 ಜನ, ಈ ಕಡೆ 5 ಜನ, ಹಿಂದ್ಗಡೆ 5 ಜನ ಮಾತಾಡ್ಕೊಂಡು ಬರ್ತಾರೆ ಅವನ ಜೊತೆ. ಅವನೊಬ್ಬನೇ ಬರೋದಿಲ್ಲ ಬಂದರೆ. ಸೊ ಈ ಥರ ಈ ಕಾದಂಬರಿ ನಾನು ಹೇಳಬೇಕಾಗಿರುವ ಮುಖ್ಯವಾದ ವಿಚಾರಗಳನ್ನು ಹೇಳಿದ್ದೀನಿ. ಕಾದಂಬರಿಯಲ್ಲಿ ನಾವು ಒಂದು ಸಾಮಾಜಿಕ ಚಿಂತನಾ ಕ್ರಮ ನಾವು ಯೋಚನೆ ಮಾಡ್ತಾ ಇದ್ದೀವಲ್ಲ, ಮತ್ತು ಅದು ಇರತಕ್ಕಂಥ ರೀತಿ ಇದೆಯಲ್ಲ, ಅದಕ್ಕೂ ಅದು ಈ ಕೃತಿ ಅದನ್ನು ನಿರ್ವಹಿಸಿರುವ ನಮ್ಮೆದುರುಗಡೆ ಮಂಡಿಸ್ತಾ ಇರ್ತಕ್ಕಂಥ ರೀತಿಗೂ ಇರುವ ತಿಕ್ಕಾಟ ಅಥವಾ ಅದರ ನಡುವೆ ಇರ್ತಕ್ಕಂಥ ಒಂದು ಗ್ಯಾಪ್ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ಕ್ರಮವನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇದರ ಬಗ್ಗೆ ನೀವು ಮುಂದೆ ನಾವು ಚರ್ಚೆಯನ್ನು ಮಾಡ್ಬೋದು ಅಂತ ಕಾಣಿಸುತ್ತೆ. ನನ್ನ ಟಿಪ್ಪಣಿಯಲ್ಲಿ ಇನ್ನೇನಾದ್ರು ಇದ್ದರೆ ನಾನು ತೆಗೆದು ನೋಡಲೇ ಇಲ್ಲ, ಹಾಗೆ ಮಾತಾಡಿದೆ, ನಾನು ಬರ್ಕೊಂಡಿದ್ದನ್ನ. ಏನಾದ್ರು ಚರ್ಚೆಯಲ್ಲಿ ಅದನ್ನು ಮುಂದುವರಿಸ್ಬೋದು ಅಂತ ಕಾಣಿಸುತ್ತೆ. ಆದರೆ ಬಹಳ ಮುಖ್ಯವಾಗಿ ಈ ಚಂದನ ಕಥೆಯನ್ನು, ಚಂದರಸ ಆಗಿ ಅವನು ಮುಂಬೈಗೆ ಹೋದ, ಮುಂಬೈಯಲ್ಲಿ ದೊರೆ ಇರ್ತಕ್ಕಂಥ ದೊರೆ ಅಗೈನ್ ವೆಲ್ತ್ ಬಗ್ಗೆನೇ ಇರ್ತಕ್ಕಂಥ ದೊಡ್ಡ ಕಾಮೆಂಟ್ ಅದು. ಹೇಗೆ ವೆಲ್ತ್ ಭಾರತದ ಎಕನಾಮಿಕ್ ಕ್ಯಾಪಿಟಲ್ ಅಂತ ಕರೆಸ್ಕೊಳ್ಳೋದು ಮುಂಬೈ, ಪೊಲಿಟಿಕಲ್ ಕ್ಯಾಪಿಟಲ್ ದೆಹಲಿ ಆದರೂ ಕೂಡ ಎಕನಾಮಿಕ್ ಕ್ಯಾಪಿಟಲ್ ಮುಂಬೈ. ಎಕನಾಮಿಕ್ ಕ್ಯಾಪಿಟಲ್ ಇಂದಿರಾ ಗಾಂಧಿ ಮೂಲೆಯಲ್ಲಿ ಸೊರ್ಕೊಂಡು ಕೂತ್ಕೋಬೇಕು, ಅವ್ಳನ್ನ ಯಾರು ಕ್ಯಾರೆ ಅಂತ ಕೂಡ ಅನ್ನೋದಿಲ್ಲ. ಅವ್ರು ಎಷ್ಟೇ ವೇಷ ತಳದಳ ಅನ್ನೋ ಸೀರೆ ಉಟ್ಕೊಂಡ್ಬಂದ್ರೂ ಯಾರು ಅನ್ನೋದಿಲ್ಲ. ಇಲ್ಲಿಯ ದೊಡ್ಡ ಶ್ರೀಮಂತರುಗಳು ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳ್ಕೊಂಡಿರ್ಬೇಕಾಗ್ತದೆ. ಇವತ್ತು ನೋಡ್ತಾ ಇದ್ದೀವಿ ನಾವು ಅದನ್ನ, ಯಾರ ಮಾತು ಯಾರು ಕೇಳ್ತಾರೆ ಅಂತ ಅನ್ನೋದನ್ನ. ಸೊ ಮುಂಬೈ ಹೇಗೆ, ಅಲ್ಲಿ ಮುಂಬೈಯಲ್ಲಿ ಇವನು ಚೆನ್ನ ಸೇರ್ಕೊಂಡ, ಈ ಚೆನ್ನನಿಗೆ ಇರ್ಬೋದಾದ ಚೆನ್ನ ಅಥವಾ ಅದನ್ನು ಚನ್ನರಸ ಆ ಊರಿನವರು ಶಿವಾಚಾರದವರು ಇವರ ಬಿಡುಗಡೆಯನ್ನು ಅರ್ಥ ಮಾಡ್ಕೊಳ್ಳೋ ಕ್ರಮಕ್ಕೂ, ಹೊಲೆಯರು ಈ ಬಿಡುಗಡೆಯನ್ನು ಅರ್ಥ ಮಾಡ್ಕೊಳ್ಳೋ ಕ್ರಮಕ್ಕೂ ವ್ಯತ್ಯಾಸ ಇದೆ. ಶಿವಾಚಾರದವರು ಆಗ ಜೀತ ಪದ್ಧತಿ ವಿಮುಕ್ತಿ ಬಂದಾಗ ಜೀತ ಪದ್ಧತಿಯನ್ನು ಬಿಟ್ಟರೆ ಇವರೆಲ್ಲ ಏನು ಮಾಡ್ತಾರೆ ಅಂತ ತಿಳ್ಕೊಂಡು, ನಾಳೆಯಿಂದ ಇವರು ಬರೀ ಹಾಲೆ ಕುಡಿಯೋದು, ಇವರು ಹಾಲು ತುಪ್ಪನೇ ಇವರು ಅಂತ ಹೇಳ್ತಾರೆ. ಆದರೆ ಅದು ಅಸಹ್ಯ ಎಷ್ಟರ ಮಟ್ಟಿಗೆ ಇರ್ತದೆ ಅಂತಂದರೆ, 2 ಕೈನೂ ಬಿಟ್ಕೊಂಡು ಸೈಕಲ್ ಹೊಡಿತಾ ಇದ್ದ ಅಮಾಸನನ್ನು ನೋಡಿ ಒಬ್ಬ 2 ಕೈನೂ ಕಡಿದು ಮಠದ ಆ ಕಡೆ ಈ ಕಡೆಗೆ ಹಾಕ್ಬಿಡ್ಬೇಕು ನನಗೆ. ಅಂದರೆ ಅಸಹನೆ ಅಷ್ಟು ಪ್ರಮಾಣದಲ್ಲಿದೆ. ಸೊ ಅಂದರೆ ಅವರಿಗೆ ದಲಿತರನ್ನ ಇಂದಿರಾ ಗಾಂಧಿ ತನ್ನ ಜೀತಕ್ಕೆ ಇರಿಸ್ಕೊಂಡಿದ್ದಾಳೆ. ನೀವು ಎಲೆಕ್ಟ್ ಮಾಡಿ ಕಳಿಸಿದ್ದೀರಲ್ಲ, ಅವ್ರನ್ನೆಲ್ಲ ತನ್ನ ಜೀತಕ್ಕೆ ಇಟ್ಕೊಂಡಿದ್ದಾಳೆ ಗೊತ್ತಾ. ನೀವು ಇಲ್ಲಿ ಆ ಥರ ಎಲ್ಲ ಮಾತಾಡಿದ್ರೆ, ನಮ್ಮ ಎದುರಿಗೆ ಮೆರೆದ್ರೆ, ಅಲ್ಲೋದ್ರೂ ಜೀತ ಪದ್ಧತಿ ಇದೆ. ಅದೇ ದಲಿತರು ಅಥವಾ ಹೊಳೆಯರು ಚನ್ನನ ಬಗ್ಗೆ ಕಟ್ಟಿರೋ ಕತೆ ಇಟ್ಸ್ ಕ್ವೈಟ್ ಡಿಫರೆಂಟ್. ಅವನು ಯಾವ ರೀತಿ ಆಗಿದ್ದಾನೆ, ಯಾವ ರೀತಿ ವಿಸ್ತಾರ ಆಗ್ತಾನೆ ಅನ್ನೋದ್ರ ಬಗ್ಗೆ ಕಟ್ಟಿರ್ತಕ್ಕಂಥ ಕಥೆನೇ ಅದು ಈ ಕೃತಿಯ ಇನ್ನೊಂದು ಆಯಾಮ. ಅದರ ಬಗೆಗೆ ನಾವು ಸಮಯ ಸಿಕ್ಕಿದ್ರೆ ಸ್ವಲ್ಪ ಚರ್ಚೆ ಮಾಡ್ಬೋದು ಅಂತ ಕಾಣಿಸುತ್ತೆ.